ಜಯಮುದೀರಯೇ. ಹರಿದಿನದ ಶುಭಾವಸರವನ್ನ ಸತ್ಕರ್ಮ ಸಚ್ಚಿಂತನೆಗಾಗಿ ಜೋಡಿಸಿ ಇಲ್ಲಿ ನೆರೆದಿರುವ ಎಲ್ಲ ಸಜ್ಜನರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈ ಅಜಾ ಅನ್ನುವ ಹೆಸರಿನ ಹುಟ್ಟದಂತೆ ಮಾಡುವವಳು ಅನ್ನುವ ಏಕಾದಶಿಯ ಈ ದಿನ ಸ್ವಲ್ಪ ಭಗವಂತನ ಚಿಂತನೆಯನ್ನ ಮಾಡುವುದರ ಜೊತೆಗೆ ಭಜನೆಯನ್ನು ಕೂಡ ನಡೆಸೋಣ. ಮೊದಲಿಗೆ ರೆಡಿ ಇದ್ದೀರಾ ಮಕ್ಕಳೇ? ಭಜನೆ ಶುರು ಮಾಡಿ. ಹರೇ ರಾಮಾಚಾರ್ಯ. ಹರೇ ರಾಮ ಹೇಳಿ. ಸತ್ಯಂ ಜ್ಞಾನಮನಂತಂ ನಿತ್ಯಮನಾಕಾಶಂ ಪರಮಾಕಾಶಂ. ಸತ್ಯಂ ಜ್ಞಾನಮನಂತಂ ನಿತ್ಯಮನಾಕಾಶಂ ಪರಮಾಕಾಶಂ. ಗೋಷ್ಠಪ್ರಾಪಣರಿಂ ಮಂಡೋಲಮದಾಯಾಸಂ ಆಯಾಸಂ ಮಾಯಾಕಲ್ಪಿತಕಾರಮದಾಕಾರಂ ಜಗದಾಕಾರಂ
शरीरं प्रणमत गोविन्दं परमानन्दम् कालकलातीतं परिभाषेशं गोविन्दं विष्णु कोलकायक कृष्णेति गोविन्दाग्रि सरोज सुधा जलधूता समसागरा गोविन्दं परमानन्दामृतम् अन्तस्थं च तमभ्ये ಧನ್ಯವಾದಗಳು. ಇನ್ನೊಂದು ಭೋಗದಿರಲೋ ರಂಗ ಬಾಗಿಲಿಂದಾಕೆ ಭೋಗದಿರಲೋ ರಂಗ ಬಾಗಿಲಿಂದಾಕೆ ಭೋಗದಿರಲೋ ಹೊರಗೆ ಬಾಗಿಲಿಂದ ಅಂದ ಚಂದನಗೊಮ್ಮೆ ಚಂದನ ಕಂಡು ಅಂದ ಚಂದನಗೊಮ್ಮೆ ಹಿಡಿದಂಬ ಕೊಂಬರು ಬಣ್ಣ ಮಾಡದೆ ಕದ್ದು ವೈವರು ನಿನ್ನ ಚಂಡಿ ಕೋರಲಿಗಂದು ಗಿಲಿಗಿಲಿಯಲೆ ತಂದು
ಕೋರನೆ ಗಂದು ಹೀಗೆ ತಂದು ಗಂಧನನ್ನು ಕೋರಿ ವರ್ಣಿಸುವನೋ ಹೋಗದಿರಲೋ ರಂಗ ಬಾಗಿಲಿಂದ ಹೋಗದಿರಲೋ ರಂಗ ವಿಷಯ ಬಾಳೆಯ ಗಾಳಿ ಬೇಡ ವಿಷಯ ಬಾಳೆಯ ಗಾಳಿ ಬೇಡ ಬಂದು ಬಡಿಬರೋ ನಿನ್ನ ಕತ್ತು ಕಾಮಿಗಳೆಲ್ಲ ಗೆದ್ದ ನನ್ನ ನೀನು ಸಿದ್ಧ ಸಲಹುವ ಈಶ ಬದ್ದ ನನ್ನ ಸಿದ್ಧಾಸಲಹುವ ಈಶ ಶೇಷಾದ್ರಿ ವಿಕ್ರಮ ಸಾಕು ಸಾಸಿರಾದೊಡ ನಮ್ಮ ಹೋಗದಿರ ಬಾರಿನಾಥೆ ಹೋಗದಿರ ರಂಗ ಬಾಗಿಲಿಂದಾಚೆ ಹೋಗದಿರ ರಂಗ ಧನ್ಯವಾದ. ಧನ್ಯತೆಗಳು. ತುಂಬಾ ಚೆನ್ನಾಗಿ ಹಾಡಿದ್ರಿ ಇಬ್ರು. ಕೃತಜ್ಞತೆಗಳು. ಮುಂದೆ ಯಾರು ಹಾಡ್ತಾರೆ? ನಾನು ರಾಮಶಂಕರ್. ಅಪರ್ಣ ಅವರು ನೀವು ಮೇಲ್ ಬನ್ನಿ, ಇನ್ವೈಟ್ ಕಳಿಸಿದೆ, ಹೇಳಿ. ಗುರು ರಾಘವೇಂದ್ರ ಬಂದರು ನೋಡಿದಿರಾ? ಗುರು ರಾಘವೇಂದ್ರ ಬಂದರು ನೋಡಿದಿರಾ? ಯತಿ ಸಾರ್ವಭೌಮರು ನಿಂದರು ನೋಡಿದಿರಾ? ವೆಂಕಟರಮಣನ ಚಂದದಿ ಭಕ್ತರು ಸಂಕಟದಿಂದಲೇ ಸನ್ಯಾಸ ಪಡೆದು ವೆಂಕಟರಮಣನ ಚಂದದಿ ಭಕ್ತರು ಸಂಕಟದಿಂದ ಸನ್ಯಾಸ ಪಡೆದು ಸಂತಸದಿಂದಲೇ ಮತವನ್ನು ಸೇರಿದ ಗುರು ರಾಘವೇಂದರು ಬಂದರು ನೋಡಿದಿರಾ? ಯತಿ ಸಾರ್ವಭೌಮರು ನಿಂದರು ನೋಡಿದಿರಾ? ಕಾಷಾಯಂಬರ ಭೂಷಿತರಾಯರು ಸ್ಮರಿಸುತ್ತಿಗಳು, ಕಾಷಾಯಂಬರ ಭೂಷಿತರಾಯರು ಶ್ರೀಮಾಯನ್ನು ಸ್ಮರಿಸುತ್ತಿರುವವರು ಕೇಶಪಾಶಗಳ ಕ್ಷಣದೊಳು ಅರಿಸುವ ಗುರು ರಾಘವೇಂದರು ಬಂದರು ನೋಡಿದಿರಾ? ಯತಿ ಸಾರ್ವಭೌಮರು ನಿಂದರು ನೋಡಿದಿರಾ? ಬಾಲಿಕನಾಮ ಹನುಮನ ಭಕ್ತರು, ಬಾಲಿಕನಾಮರು ಹನುಮನ ಭಕ್ತರು, ಪ್ರಣಾದ ರೂಪದ ನರ ಹರಿಭಕ್ತರು, ವ್ಯಾಸರ ನಾಮದಿ ಬೆಳಕು ತಲಿಯರು, ಅಜ್ಞಾನ ಜನರ ಸುಜ್ಞಾನ ಮಾಡುತ್ತಾ ಸುಜ್ಞಾನ ಮಾಡುತ್ತಾ ಗುರು ರಾಘವೇಂದರು ಬಂದರು ನೋಡಿದಿರಾ? ಯತಿ ಇಲ್ವಾ? ಸರಿ, ಸುಧಾ ಅವರು ಶ್ಲೋಕ ಹೇಳಿ. ಕೃಷ್ಣ ಈ ಹಿಂದಿನ ಪದ್ಯದಲ್ಲಿ ಪ್ರಕೃತಿಯ ಬಗ್ಗೆ ಮಾತನಾಡಿದ್ದ. ಆ ಪ್ರಕೃತಿಯನ್ನ ಅವನು ಪರಿಚಯ ಮಾಡಿಕೊಟ್ಟದ್ದು ಹೇಗೆ ಅಂತಂದ್ರೆ, ಅಪರಾ ಇಯಂ ಇತಸ್ತು ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಅಂತ ಹೇಳಿದ್ದ. ಅಂದ್ರೆ ಜಡ ಪ್ರಕೃತಿಯ ಬಗ್ಗೆ ಹೇಳಿದ್ದೆ, ಭೂಮಿರಾಪೋ ನಿಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಂತ, ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ ಅಂತ. ಈಗ ಚೇತನ ಪ್ರಕೃತಿಯನ್ನ ಪರಿಚಯ ಮಾಡಿಕೊಟ್ಟು ಅವಳು ಈ ಎಲ್ಲ ಜಡ ಪ್ರಕೃತಿಯನ್ನ ನಿಯಮಿಸುವವಳು. ಈ ಜಗತ್ತಿನ ಮೂಲ ಸಂಗತಿ ಪರಮಾತ್ಮ. ಆತನ ಅಧೀನವಾಗಿ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಇದೆ. ಇದು ಸದಾ ನಿತ್ಯ, ಯಾವತ್ತೂ ನಾಶವಿಲ್ಲದವುಗಳು. ಆಕಾರ ನಾಶ ಆಗುತ್ತೆ ಹೊರತು ಮೂಲದ್ರವ್ಯ ನಷ್ಟವಾಗುವುದಿಲ್ಲ. ಆದ್ದರಿಂದ
ಇವುಗಳಿಗೆ ಅಕ್ಷರ ಅಂತ ಹೆಸರಿದೆ. ಈ ಮೂರರಿಂದ ಕ್ಷರವಾದ ಪ್ರಪಂಚ ನಿರ್ಮಾಣವಾಗುತ್ತೆ. ಭಗವಂತ ಕ್ಷರ ಎನಿಸಿದಂತಹ ಪ್ರಕೃತಿ, ಅಕ್ಷರ ಎನಿಸಿದಂತಹ ಪ್ರಕೃತಿ, ಅಥವಾ ಜಡವಾದ ಪ್ರಕೃತಿ, ಚೇತನಮಯವಾದ ಪ್ರಕೃತಿ, ಈ ಮೂರರಿಂದ ಜಗತ್ತು ನಿರ್ಮಾಣವಾಗುತ್ತೆ. ಅದನ್ನೇ ಈ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಏತದ್ ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಈ ಎರಡರಿಂದಲೇ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅಹಂಕಾರ ಮನಸ್ಸು ಬುದ್ಧಿ ಅನ್ನುವ ಈ ಪ್ರಕೃತಿಯನ್ನ ಬೆರೆಸಿದ ಚೇತನದ ಜೊತೆಗೆ ಸೇರಿಕೊಂಡೇ ಈ ಎರಡು ಪ್ರಕೃತಿಗಳಿಂದಲೇನೆ ಇಡೀ ಜಗತ್ತಿನ ಎಲ್ಲವೂ ಕೂಡ ರೂಪುಗೊಳ್ಳುತ್ತೆ. ನಾನು ಏನ್ ಮಾಡ್ತೇನೆ? ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥ. ಅವುಗಳನ್ನು ಉಪಯೋಗಿಸಿಕೊಂಡು ಸೃಷ್ಟಿ ಮಾಡೋನ್ ನಾನೇ. ಇದರಿಂದ ಜೀವಿಗಳು ಹುಟ್ಟುತ್ತವೆ. ಹಾಗೆ ಹುಟ್ಟುವುದಕ್ಕೆ ಮತ್ತು ಸಾಯುವುದಕ್ಕೆ ಕಾರಣವಾಗುವ ನಾನೇ. ಅಹಂ ಕೃತ್ಸ್ನಸ್ಯ, ಕೃತ್ಸ್ನ ಅಂದ್ರೆ ಸಮಗ್ರ ಅಂತ ಅರ್ಥ. ಯಾವ ಎಳೆಯನ್ನು ಬಿಡದೆ, ಯಾವ ಮೂಲೆಯನ್ನು ಬಿಡದೆ ಜಗತ್ತಿನ ಹುಟ್ಟುವಿಕೆಗೆ ಮತ್ತು ಕೊನೆಗಾಣಿಸುವಿಕೆಗೆ ನಾನು ಕಾರಣ. ಜಡ ಮತ್ತು ಚೇತನ ಇದಿಡೀ ಜಗತ್ತಿನ ಜೀವಜಾತಕ್ಕೆ ಮೂಲ ಕಾರಣ. ಭಗವಂತ ಈ ಇಡೀ ಜೀವಜಾತದ ತಂದೆಯಾಗಿದ್ದಾನೆ, ತಾಯಿ ಲಕ್ಷ್ಮಿಯಾಗಿದ್ದಾಳೆ. ಇವರಿಬ್ಬರು ಸೇರಿ ಜಗತ್ತಿನ ಸೃಷ್ಟಿಯಾಗುತ್ತೆ. ತಾಯಿಯ ಗರ್ಭದಲ್ಲಿ ಹೇಗೆ ಭ್ರೂಣ ಬೆಳೆಯುತ್ತೋ ಹಾಗೆ ಜಡ ಪ್ರಕೃತಿ ವಿಕಾರಗೊಳ್ಳುತ್ತೆ. ಆದ್ರೆ ಜಡ ಪ್ರಕೃತಿಯನ್ನ ರೂಪ ಕೊಟ್ಟು ಧಾರಣೆ ಮಾಡಿದವಳು ಜಗತ್ತಿನ ತಾಯಿ, ಅವಳು ಲಕ್ಷ್ಮೀದೇವಿ. ಅದರಲ್ಲಿ ಧಾರಣೆ ಮಾಡ್ಲಿಕ್ಕೆ ಬೇಕಾದ ಧಾತುವನ್ನ ತುಂಬಿದವನು, ಅದು ಹೋಗಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕಾದಂತೆ ಕೆಲಸವನ್ನ ಕೊಟ್ಟವನು, ಅಂದ್ರೆ ಕಾರ್ಯರೂಪಕ್ಕೆ ತಂದವನು ಪರಮ ಪುರುಷನಾದ ನಾರಾಯಣ. ಹೀಗೆ ಇಡೀ ಜಗತ್ತನ್ನ ಒಂದು ಇಷ್ಟೆಲ್ಲ ಆಗುವಾಗ ಒಂದು ಪ್ರಶ್ನೆ ಬರ್ಬೋದು ಅಂತ ಇಟ್ಕೊಳ್ಳಿ. ಜಡ ಪ್ರಕೃತಿಗೆ ನಿಯಾಮಕ ಶಕ್ತಿ ಚೇತನ ಪ್ರಕೃತಿ, ಚೇತನ ಪ್ರಕೃತಿಗೆ ನಿಯಾಮಕ ಶಕ್ತಿ ಪುರುಷ ನಾಮಕ ಪರಮಾತ್ಮ. ಅವನನ್ನು ನಿಯಂತ್ರಿಸುವವನು ಯಾರು ಅನ್ನುವ ಪ್ರಶ್ನೆ ಮುಂದಿದೆ. ಬಹಳ ಸರಳವಾದ ರೀತಿಯಲ್ಲಿ ಈ ಪದ್ಯದಲ್ಲಿ ವಿವರಣೆ ಇದೆ, ಆದ್ರೆ ತುಂಬಾ ಮುಖ್ಯವಾದ ಪದ್ಯ, ತುಂಬಾ ಗಮನ ಹರಿಸಿ ನಾವು ತಿಳ್ಕೊಳ್ಬೇಕಾದ ಪದ್ಯ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಏ ಧನಂಜಯ, ನಾನಲ್ಲದೆ ಇನ್ನೊಂದು ಪರತರವಾದ ವಸ್ತು ಇಲ್ಲ, ಎಲ್ಲವೂ ನನ್ನಲ್ಲೇ ಹೆಣೆದುಕೊಂಡಿದೆ. ಹೇಗೆ ದಾರದಲ್ಲಿ ಮಣಿಗಳ ರಾಶಿ ತುಂಬಿಕೊಂಡಿದೆಯೋ ಹಾಗೆ ನನ್ನನ್ನು ಮೀರಿ ಇನ್ನೊಂದು ತತ್ವ ಇಲ್ಲ, ನನಗಿಂತ ಬೇರೆಯಾದ ಇನ್ನೊಂದು ವಸ್ತುವು ಇಲ್ಲ. ಕೆಲವರೆಲ್ಲ ಚಿತ್ರಣ ಕೊಡುವಾಗ ಮಿಗಿಲಾದ ಮತ್ತೊಂದು ಬ್ರಹ್ಮನನ್ನ ಹೇಳ್ತಾರೆ. ಇದು ಬ್ರಹ್ಮ, ಅದು ಪರಂಬ್ರಹ್ಮ ಅಂತ. ಇದೆಲ್ಲ ಲೋಕದಲ್ಲಿರುವಂತಹ ಸಗುಣೋಪಾಸಕರಿಗೆ, ನಿರ್ಗುಣೋಪಾಸಕರಿಗೆ ಇದಕ್ಕಿಂತ ಮಿಗಿಲಾದ ಒಂದು ತತ್ವ ಇದೆ ಅಂತ ಕೃಷ್ಣ ಹೇಳ್ತಾನೆ. ಇದು ಶಾಸ್ತ್ರೀಯವಾಗಿ ಯಾರು ಆಧಾರ ಕೊಟ್ಟು ಹೇಳಲಿಕ್ಕಾಗದೇ ಇರುವ ವಿಷಯ. ನನ್ನ ಹತ್ರ ಕೇಳಿದ್ರೆ ಪರಂಬ್ರಹ್ಮನು ನಾನೇ, ಎಲ್ಲದನ್ನು ಮೀರಿದ ತತ್ವ ನಾನೇ. ಅದಕ್ಕೆ ನನಗೆ ಸಮಾನವಾದದ್ದಿಲ್ಲ, ನನಗಿಂತ ಸ್ವಲ್ಪ ಮಿಗಿಲಾದದ್ದಿಲ್ಲ, ಇನ್ನು ಅದಕ್ಕಿಂತಲೂ ಮಿಗಿಲಾದದ್ದು ಎಲ್ಲಿಂದ ಇರ್ಲಿಕ್ಕೆ ಸಾಧ್ಯ? ಹಾಗಾಗಿ ಪರತರಂ ನಾಸ್ತಿ ಅನ್ನುವ ಶಬ್ದವನ್ನ ಬಳಸುವುದರ ಮೂಲಕ ಇದಕ್ಕಿಂತ ಸಗುಣೋಪಾಸಕರಿಗೆ ಒಂದು ರೀತಿಯ ದೇವರು, ನಿರ್ಗುಣೋಪಾಸಕರಿಗೆ ಇನ್ನೊಂದು ರೀತಿಯ ದೇವರು, ಅವನೇ ನಿರ್ಗುಣನಾಗಿ ನಮಗೆ ಒದಗಿ ಬರ್ತಾನೆ ಅನ್ನುವ ಇನ್ನೊಂದು ರೀತಿಯ ಶಕ್ತಿಯನ್ನ ಉಪಾಸನೆ ಮಾಡುವಂತದ್ದೇನಿದೆ, ಇದು ಕೃಷ್ಣನ ಮಾತಿನ ಹಿನ್ನೆಲೆಯಲ್ಲಿ ನೋಡಿದ್ರೆ ಮತ್ತಃ ಪರತರಂ ನಾ ಅನ್ಯತ್, ಇನ್ನೊಂದು ಬ್ರಹ್ಮ ಅಂತೂ ಅನ್ನುವುದು ಕಿಂಚಿತ್ ಸ್ವಲ್ಪವೂ ಇಲ್ಲ. ನ ಕಿಂಚಿದಸ್ತಿ ನಾನ್ಯತ್ ಕಿಂಚಿದಸ್ತಿ, ನನ್ನಕ್ಕಿಂತ ಪರತರವಾದ ಮತ್ತೊಂದು ಶಕ್ತಿಯೇ ಇಲ್ಲ, ಎಲ್ಲವೂ ನನ್ನಲ್ಲೇ ಹೆಣೆದುಕೊಂಡಿದೆ. ನಾನು ಗುಣಪೂರ್ಣನಾಗಿದ್ದೇನೆ. ಗುಣಪೂರ್ಣ ಆಗಿರುವ ನನ್ನ ಶಕ್ತಿಗಿಂತ ಮಿಗಿಲಾದ ಇನ್ನೊಂದು, ಅಂದ್ರೆ ಲೋಕಲ್ ಜನಗಳಿಗೆಲ್ಲ ಈ ಉಪಾಸನೆ, ಲೋಕಾತೀತ ಜನರಿಗೆಲ್ಲ ಆ ಉಪಾಸನೆ ಅಂತ ಹೀಗೊಂದು ಕಲ್ಪನೆಯನ್ನ ಮಾಡಿಕೊಂಡು ಲೋಕದಲ್ಲೊಂದು ವ್ಯವಹಾರ ಇದೆ. ಆದ್ರೆ ಆ ದೃಷ್ಟಿಯಲ್ಲಿ ಯಾವ ಅಂಶವೂ ಇಲ್ಲ ಅನ್ನೋದನ್ನ ಕೃಷ್ಣ ಈ ಪದ್ಯದನ್ನ ಸರಿಯಾಗಿ ಗಮನಿಸಿದ್ರೆ, ಬಹಳ ಕೃಷ್ಣ ಏನು ಹಿಂದೆ ಹೇಳಿದ್ದ, ನಿನಗೆ ಇದನ್ನ ತಿಳಿದ್ರೆ ಶ್ರೇಯಸ್ಕರವಾದ ಇದಕ್ಕಿಂತ ಮಿಗಿಲಾದ ಮತ್ತೊಂದು ಮಾತೇ ಸಿಗಲ್ಲ ಅಂತ ಹೇಳಿದ, ಅದರ ಸಾರ ಈ ಪದ್ಯದಲ್ಲಿ ತುಂಬಿದೆ.
ಇದಕ್ಕಿಂತ ಮಿಗಿಲಾದ ಮತ್ತೊಂದು ಚಿಂತನೆ ನಮಗೆ ಬೇಕಿಲ್ಲ, ಬರ್ಲೂಬಾರದು. ಆದ್ರಿಂದ ಭಗವಂತ ಸರ್ವ ಗುಣಪೂರ್ಣನಾಗಿ, ದೋಷರಹಿತನಾಗಿ, ಜ್ಞಾನ ಕೊಡುವ ದೇವತೆಯಾಗಿ, ಅಜ್ಞಾನದಿಂದ ದೂರ ಇದ್ದು ನಮ್ಮ ಅಜ್ಞಾನವನ್ನು ಕಳೆಯುವವನಾಗಿ, ನಮ್ಮಿಂದ ಸದಾ ಉಪಾಸ್ಯ ಅನ್ನೋದನ್ನ ಈ ಇಡೀ ಜೀವಜಾತವನ್ನ ಹೆಣೆದ್ರೂ ತಾನು ಅದರ ಒಳಗೆ ಸಿಲುಕಿಕೊಳ್ಳದೆ ಮಣಿ ಎಲ್ಲವೂ ಈ ದಾರದಲ್ಲೇ ಪೋಣಿಸಿಕೊಂಡ ಹಾಗೆ ಜಗತ್ತೆಲ್ಲವೂ, ವಿಶ್ವದ ಎಲ್ಲಾ ವಸ್ತುಗಳು ಅವನನ್ನೇ ಹಬ್ಬಿಕೊಂಡಿದೆ ಅನ್ನುವ ಮಾತನ್ನ ಹೇಳಿದ್ರಿ ಹರಿ. ಒಂದೊಂದು ವಸ್ತುವಿನಲ್ಲಿ ಹೇಗಿದೆ ಅಂತ ಸ್ವಲ್ಪ ಹೇಳಿದ್ರೆ ನಮ್ಗೆ ಚೆನ್ನಾಗಿರುತ್ತಲ್ವಾ ಅಂತ ಕೇಳಿದಕ್ಕೆ ಮುಂದಿನ ಪದ್ಯ. ಇದು ಬಹುಶಃ ನಾವು ಗಂಭೀರವಾಗಿ ಯೋಚನೆ ಮಾಡಿದ್ರೆ ಒಂದು ವಸ್ತುವಿನಲ್ಲಿ ಇಡೀ ಜೀವನವನ್ನ ಕಳೀಬೇಕಾಗತ್ತೆ, ಅಥವಾ ಒಂದು ವಸ್ತುವಿನ ಚಿಂತನೆ ಮಾಡುವಾಗ್ಲೇ ಇಡೀ ಜೀವನದ ಎಷ್ಟೋ ವಿಷಯಗಳಿಗೆ ಉತ್ತರ ಸಿಕ್ಕಿಬಿಡುತ್ತೆ. ಬಹಳ ಆಶ್ಚರ್ಯವಾದ ಸಂಗತಿಯನ್ನ ಕೃಷ್ಣ ಇಲ್ಲಿ ವಿಭೂತಿಯ ರೂಪ ಮತ್ತೆ ಮುಂದೆ 10ನೇ ಅಧ್ಯಾಯದಲ್ಲಿ ಬರುವುದಾದ್ರೂ ಇಲ್ಲಿ ಅದರಲ್ಲಿರುವ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಎಲ್ಲಿಂದ ಬಂತು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅಹಂ ಅಪ್ಸು ರಸಃ, ಹೇ ಕೌಂತೆಯ, ಕುಂತಿಯ ಮಗನಾದಂತಹ ಅರ್ಜುನನೇ, ನಾನು ನೀರಿನಲ್ಲಿ ರಸವಾಗಿ ಇದ್ದೇನೆ, ಸೂರ್ಯಚಂದ್ರರಲ್ಲಿ ಬೆಳಕಾಗಿ ಇದ್ದೇನೆ, ಎಲ್ಲ ವೇದಗಳ ಸಾರವೆನಿಸಿದ ಪ್ರಣವದಲ್ಲಿ ನಾನಿದ್ದೇನೆ, ಆಕಾಶದಲ್ಲಿರುವ ಶಬ್ದ ಅದರ ಪ್ರೇರಕ ನಾನು, ಮತ್ತು ಪುರುಷರಲ್ಲಿ, ಪುರುಷ ಅಂದ್ರೆ ವ್ಯಕ್ತಿ ಅಂತ ಅಷ್ಟೇ ಅರ್ಥ, ಪುರುಷ ಅಂದ್ರೆ ಗಂಡು ಅಂತ ಅರ್ಥ ಅಲ್ಲ ಇಲ್ಲಿ. ಪುರುಷ ಅಂದ್ರೆ ಶರೀರವುಳ್ಳಂತಹ ಮಾನುಷ ಪ್ರಪಂಚದಲ್ಲಿ, ಮಾನುಷ್ಯ ಅಂದ್ರೆ ಪ್ರಯತ್ನ ಅಂತ ಏನಿದೆ, ಆ ಪ್ರಯತ್ನಕ್ಕೆ ಕಾರಣನಾದವನು ನಾನು, ಆ ಪ್ರಯತ್ನ ಮಾಡುವುದಕ್ಕೆ ಬೇಕಾದ ಪ್ರಚೋದನೆ ನೀಡುವನು ನಾನು ಅಂತ ಕೃಷ್ಣ ಈ ಪದ್ಯದಲ್ಲಿ ಹೇಳುತ್ತಿದ್ದಾನೆ. ಅದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಏನಿದೆ, ನೀರಿನಲ್ಲಿ ರಸವಿರುವುದು ನನ್ನಿಂದ ಅಂತ ಹೇಳಿದ ಭಗವಂತ. ಒಂದರ್ಥ ನೀರಿನ ರಸ ನಾನೇ ಅಂತಂದ್ರೆ ನೀರಿನಲ್ಲಿ ರಸ ಅನ್ನುವಂತ ಒಂದು ವಿಶೇಷ ಗುಣ ಇದೆ, ಅದು ನನ್ನಿಂದ ಪ್ರಕಟಗೊಳ್ಳುತ್ತೆ. ರಸ ನಾನು ಅನ್ನುವ ಹಾಗೆ ಕಂಡ್ರೆ ಅದರ ಅರ್ಥ ರಸ ನಾನು ಅಂತಂದ್ರೆ ನೀರು ನಾನು ಒಂದೇ ಅಂತ ಅರ್ಥ ಅಲ್ಲ, ಹಾಗರ್ಥ ಬರುವುದಿಲ್ಲ. ಯಾಕೆಂದ್ರೆ ಅದು ಮುಂದೆ ಅದರ ಇನ್ನೊಂದು 2 ಪದ್ಯ ಮುಗಿದ ಮೇಲೆ ಅದರ ವಿವರ ಮುಂದೆ ಬರುತ್ತೆ. ಅದು ಹೇಳುವ ಕ್ರಮ, ಭಾರತಕ್ಕೆ ಹೋದ್ರೆ ಎಲ್ಲ ಅವರೇ ಅಂದ್ರೆ ಏನರ್ಥ, ಅವರದ್ದೇ ಕಾರುಬಾರು ಅಂತ. ಗುಲ್ಬರ್ಗಕ್ಕೆ ಹೋದ್ರೆ ಅದೇ ಮಿನಿಸ್ಟ್ರು, ಎಲ್ಲ ಅವರೇ. ನೀವು ಈ ಜಾಗಗಳಿಗೆ ಹೋದ್ರೆ, ಹೈದರಾಬಾದಿಗೆ ಹೋದ್ರೆ ಎಲ್ಲ ಅವರೇ. ಅಲ್ಲಲ್ಲಿರುವಂತವರ ಪ್ರಭಾವದಿಂದ ಹಿಡಿತದಲ್ಲಿ ಇರುವುದನ್ನ ನಾವು ನಮ್ಮ ಭಾಷೆಯಲ್ಲಿ ಬಳಸುವಾಗ ನಮಗೆ ಅರ್ಥ ಆಗುತ್ತೆ. ಅದ್ಯಾಕೆ ಶಾಸ್ತ್ರದ ಮಾತುಗಳಲ್ಲಿ ಬಂದಾಗ ನಮ್ಮ ಭಾಷೆಯಂತೆ ಅವ್ರು ಮಾತಾಡ್ತಾರೆ ಅಂತ ಅನ್ಕೊಳ್ಳಲ್ಲ, ನಮ್ ಸಮಸ್ಯೆ ಅದು. ಯಾಕೆ? ನೀರಿನಲ್ಲೊಂದು ರುಚಿ ಇದೆ ನೋಡಿ. ಬರೀ ಹಿಟ್ಟನ್ನ ಬಾಯಿಗೆ ಹಾಕಿದ್ರೆ ಎಂತದು ಗೊತ್ತಾಗಲ್ಲ, ಒಂದು. ಎರಡನೇದು, ಕೆಮ್ಮಿನಿಂದ ಜೀವ ಹೋಗುವ ಸಾಧ್ಯತೆಯೂ ಹೆಚ್ಚು. ಆದ್ರೆ ಆ ಹಿಟ್ಟಿಗೆ ಒಂಚೂರು ನೀರು ಬೆರೆಸಿ ಆ ನೀರಿನಿಂದ ನಾಲಿಗೆಯಲ್ಲಿ ಅದನ್ನ ಚಪ್ಪರಿಸಿದಾಗ ಅದರ ಸವಿ ಗೊತ್ತಾಗುತ್ತೆ. ಆ ಸವಿ ಗೊತ್ತಾಗ್ಲಿಕ್ಕೆ ಕಾರಣವಾದದ್ದು ನೀರು, ಅಥವಾ ಒಂದನ್ನೊಂದು ಅಂಟಿಸುವ, ಜಿಗುಟನ್ನು ಹುಟ್ಟು ಹಾಕುವ ಗುಣ ನೀರಿಗಿದೆ. ಹಾಗಾಗಿ ಇದು ವಸ್ತುವಿನ ರುಚಿಯನ್ನ ಹತ್ತಿಸ್ಲಿಕ್ಕೆ ಕಾರಣವಾದ ನೀರಿನ ಗುಣವಾಯಿತು. ಇನ್ನೊಂದೇನು ಅಂದ್ರೆ, ಬೇರೆ ಏನೇ ನೀವು ಕುಡೀರಿ ಬಾಯಾರಿಕೆ ಆದಾಗ, ಶುದ್ಧವಾದ ನೀರಿನ ಅಂದ್ರೆ ಸಹಜವಾದ ಶುದ್ಧವಾದ ಅಂದ್ರೆ ಮತ್ತೆ ನಾವು ಅದೆಲ್ಲ ಏನೇನೋ ಬೆರೆಸಿ ಅದಕ್ಕೆ ಮಿನರಲ್ ಮಾಡಿದ್ದೇವೆ ಅಂತ ಅನ್ನುವ ನೀರಲ್ಲ. ನಿಜವಾದ ನಿಮ್ಗೆ ನದಿಯಲ್ಲಿ ಹರಿದು ಬರುವ, ನೆಲದ ಸ್ಪರ್ಶದಿಂದ ಹಾಗೆ ಎತ್ತಿ ತಂದ ನೀರನ್ನ ಕುಡಿದ್ರೆ ಆಗ ಆಗುವ ನೀರಿನ ಸಹಜ ಸವಿ ಏನಿದೆ, ಅದು ನಮಗೆ ಬೇರೆ ಯಾವುದೇ ಬಣ್ಣದ ನೀರಿನಿಂದಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀರೇ ಅಲ್ಲ ಬಿಡಿ, ಅಥವಾ ಬಣ್ಣ ಹಾಕಿದ್ರು ಅದು ನೀರಿನ ವ್ಯತ್ಯಾಸ ನಮಗೆ ಏನು ಗೊತ್ತಾಗಲ್ಲ. ಆದ್ರೆ ಅದರ ಸವಿ ಇರುವುದು ರಸನಾಮಕನಾಗಿ ಭಗವಂತ ಇರುವುದರಿಂದ. ರಸ ಅಂತ ದೇವರಿಗೊಂದು ಹೆಸರು. ಯಾಕೆ ಅವನಿಗೆ ಆ ಹೆಸರು ಅಂದ್ರೆ, ಸಾರಭೂತವಾದ ವಸ್ತು ಅಂತ ಅರ್ಥ. ರಸ ಅಂದ್ರೆ ಇಡೀ ನೀರಿನ ಸಾರ ಅದರ ರುಚಿಯಲ್ಲೇ ಗೊತ್ತಾಗುವುದು, ಆ ರುಚಿಯಿಂದಲೇ ಅದಕ್ಕಷ್ಟು ಬೆಲೆ ಬಂದಿರುವುದು. ಅಂತಹ ಅಪೂರ್ವವಾದ ರಸದಿಂದ ಕೂಡಿದ ನೀರಿನ ಮಹತ್ವವನ್ನ ನಾವು ಎಷ್ಟು ಯೋಚನೆ ಮಾಡಿದ್ರು ಕಮ್ಮಿನೇ. ನೀರಿಗೆ ತುಂಬಾ ನೆನಪಿನ ಶಕ್ತಿ. ಜಗತ್ತಿನಲ್ಲಿರುವ ಉಳಿದ ಎಲ್ಲ ವಸ್ತುಗಳಿಗಿಂತ ಹೆಚ್ಚು
ವ್ಯಾಪಕವಾಗಿ ನಾವು ಹೇಳಿದ್ದನ್ನ ತನ್ನಲ್ಲಿ ಧಾರಣೆ ಮಾಡುವ ಶಕ್ತಿ ಇರುವುದು ನೀರಿಗೆ. ಹಾಗಾಗಿ ಶಾಪ ಅಥವಾ ಅನುಗ್ರಹ, ದುಷ್ಟ ಶಕ್ತಿಗಳನ್ನ ಬಿಡಿಸುವುದು ಇತ್ಯಾದಿಗಳೆಲ್ಲ ತೀರ್ಥದ ಮೂಲಕ ಆಗತ್ತೆ ಅಂದ್ರೆ ಆ ತೀರ್ಥ ಅಂದ್ರೆ ನೀರು, ನೀರಿನಲ್ಲಿ ಅಭಿಮಂತ್ರಿಸಿದ ಮಂತ್ರ, ನೀರಿನಲ್ಲಿ ಹಾಕಿದಂತಹ ಅನೇಕ ದ್ರವ್ಯ, ಇದೆಲ್ಲವೂ ಸೇರಿಕೊಂಡಾಗ ಅದರಲ್ಲಿ ವಿಶೇಷವಾದ ಶಕ್ತಿ ನಿರ್ಮಾಣ ಆಗುತ್ತೆ. ಸಾರವನ್ನು ಹೀರುವ ಶಕ್ತಿ ನೀರಿಗಿದೆ. ದುಷ್ಟ ಸಾರವನ್ನ ಕಿತ್ತು ಹಾಕುವ, ಸಾತ್ವಿಕ ಸಾರವನ್ನ ತುಂಬಿಕೊಳ್ಳುವ ಸಹಜ ಶಕ್ತಿ ನೀರಿಗಿದೆ. ಆ ರೀತಿ ನೀರಿನಲ್ಲಿ ಇರುವುದರಿಂದ ಅದನ್ನ ನಾವು ಋಷಿಗಳೆಲ್ಲ ನಿತ್ಯದ ಅನುಷ್ಠಾನಕ್ಕೆ ಬಹಳ ವಿಶೇಷವಾಗಿ ಬಳಸ್ತಾರೆ. ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಇರುವ ಶಕ್ತಿಯನ್ನ ಅಭಿವ್ಯಂಜಕಗೊಳಿಸುವ ಗುಣವಾಗಿ ಭಗವಂತ ರಸವಾಗಿ ತುಂಬಿದ್ದಾನೆ ಅಂತಂದ್ರೆ ನೀರು ಕೂಡ ಅದೇ ರೀತಿ ಪ್ರತಿಯೊಂದು ಘನ ಪದಾರ್ಥದ ರುಚಿಯನ್ನ ಏನು ಅಂತ ನಮಗೆ ತಿಳಿಸ್ಲಿಕ್ಕೆ ಕೊಡುವಂತದ್ದು ಈ ನೀರು. ಅಂದ್ರೆ ರುಚಿಯನ್ನ ಸರಿಯಾಗಿ ಪ್ರಕಟಪಡಿಸುವುದು ನೀರು ಅನ್ನುವ ಅಂಶ ನಾವು ಗಮನಿಸಬೇಕಾದ್ದು. ಪ್ರಭಾ ಅಸ್ಮಿ ಶಶಿ ಸೂರ್ಯಯೋಹೋ. ಶಶಿ ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ಗೊತ್ತು. ಸೂರ್ಯ ಮತ್ತು ಚಂದ್ರರ ಪ್ರಭೆ, ಅದು ಸೂರ್ಯ ಚಂದ್ರರನ್ನು ಬಿಟ್ಟು ಇರುವಂತಹದ್ದಲ್ಲ. ಅದರಲ್ಲಿ ಪ್ರಭಾನಾಮಕನಾಗಿ ನಾನಿದ್ದೇನೆ. ಸೂರ್ಯ ಮತ್ತು ಚಂದ್ರ ಇಡೀ ಜಗತ್ತಿನಲ್ಲಿ ನಮಗೆ ಬೆಳಕು ಕೊಡುವ ದೇವತೆಗಳು, ಒಬ್ಬ ಹಗಲಿಗೆ ಒಬ್ಬ ರಾತ್ರಿಗೆ. ಕೆಲವೊಮ್ಮೆ ರಾತ್ರಿಯೂ ಕೂಡ ಚಂದ್ರ ಮಿಸ್ ಆಗ್ತಾನೆ, ಆದ್ರೆ ಸೂರ್ಯ ಯಾವತ್ತು ರಾತ್ರಿಗೆ ಬರಲ್ಲ, ಚಂದ್ರ ಹಗಲಿಗೆ ಬರುತ್ತಾನೆ. ಯಾಕಂದ್ರೆ ಅದರ ಗತಿಯೇ ಬೇರೆ ಇದೆ ಅನ್ನುವ ಕಾರಣಕ್ಕಾಗಿ. ಆದ್ರೆ ಅದರೆರಡರಲ್ಲೂ ಇರುವ ಬೆಳಕು ಅದು ನನ್ನಿಂದ, ಅದರ ಮೂಲ ಶಕ್ತಿ ಅದು ನನ್ನಿಂದ. ಮುಂದೆ ಮತ್ತೆ 15ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳ್ತಾನೆ. ಇಲ್ಲಿ ಪ್ರಭಾ ಅದರ ಬೆಳಕು ಚೆಲ್ಲುವ ಶಕ್ತಿ, ಬೆಳಕಿದ್ರೂ ಕೂಡ ಅದಕ್ಕೆ ಬೆಳಕು ಚೆಲ್ಲುವ ಶಕ್ತಿ ಅಭಿವ್ಯಕ್ತಿ ಆಗಬೇಕಾದ್ರೆ ಒಂದು ಶಕ್ತಿ ಬೇಕು, ಅದು ನಾನು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರುವುದು. ಪ್ರಣವ ಸರ್ವವೇದೇಶು, ಸರ್ವ ವೇದಗಳಲ್ಲಿ ಪ್ರಣವ ಅದು ನನ್ನಿಂದಾಗಿ ಅಭಿವ್ಯಕ್ತಿಗೊಳ್ಳುತ್ತೆ. ಪ್ರಣವ ಅಂದ್ರೆ ಏನು? ಪ್ರಣವ ಅಂತಂದ್ರೆ ಪ್ರಕೃಷ್ಟಂ ನೌತಿ, ಎಲ್ಲರಿಗಿಂತ ಹೆಚ್ಚು ಚೆನ್ನಾಗಿ ಭಗವಂತನನ್ನ ಸ್ತುತಿ ಮಾಡುವಂತದ್ದು ಅಂತ ಅರ್ಥ, ಶಬ್ದಕ್ಕರ್ಥ. ಪ್ರಕೃಷ್ಟಂ ನೌತಿ, ನೌತಿ ಅಂದ್ರೆ ನುಸ್ತುತೌ, ಧಾತು ಅದರ ಅರ್ಥವೇ ಸ್ತುತಿ ಮಾಡುವಂತದ್ದು ಅಂತ. ಅಷ್ಟು ಚೆನ್ನಾಗಿ ದೇವರನ್ನು ಹೊಗಳುವ ಶಬ್ದ ಮತ್ತೊಂದಿಲ್ಲ. ಓಂಕಾರ ಅನ್ನೋದು ಅಷ್ಟು ಅದ್ಭುತವಾದ ನಾಮ, ಅದು ದೇವರ ನಾಮ, ಅದು ದೇವರ ಮಂತ್ರವೂ ಹೌದು, ದೇವರ ನಾಮವೂ ಹೌದು. ನಾಮವಾಗಿ ಯಾರು ಬೇಕಾದ್ರೂ ಅದನ್ನು ಚಿಂತಿಸಬಹುದು. ಉಳಿದದ್ದಕ್ಕೆ ಯಾರೇ ಆದ್ರೂ ಅವನು ಗುರುಗಳಿಂದ ಉಪದೇಶ ಪಡೆದು ಅದನ್ನು ಅನುಷ್ಠಾನ ಮಾಡಬೇಕು. ಹಾಗೆ ಮಾಡುವಾಗ ಅದು ಸಮಗ್ರ ವೇದದ ಸಾರ ಅಂತ ಅವನಿಗೆ ಅರ್ಥ ಆದ್ರೆ, ಅಲ್ಲಿ ಭಗವಂತನ ವಿಶೇಷವಾದ ಅಭಿವ್ಯಕ್ತಿ ಇದೆ ಅಂತ ಅವನಿಗೆ ಗೊತ್ತಾದ್ರೆ ಅವನಲ್ಲಿ ಆ ಮಂತ್ರ ಫಲಿಸತ್ತೆ, ಅಥವಾ ಆ ಅಕ್ಷರದ ವಿಶೇಷ ಅನುಗ್ರಹ ಅವನಿಗೆ ಉಂಟಾಗುತ್ತೆ. ಅದೊಂದು ಅಕ್ಷರ, ಆದ್ರೆ ಅದು ಸರ್ವ ವೇದದ ಸಾರ. ಸರ್ವ ವೇದ, ಋಕ್ ಯಜು ಸಾಮ ಅಥರ್ವ ಅನ್ನುವ 4 ವೇದಗಳ ಸಂಹಿತ, ಆರಣ್ಯಕ, ಬ್ರಾಹ್ಮಣ, ಉಪನಿಷತ್ತುಗಳ ಎಲ್ಲದರ ರುಬ್ಬಿ ಕುಡಿದು ಅರೆದು ಹಾಕಿದಂತಹ ರಸವತ್ತಾದ ಪದಾರ್ಥ ಇದ್ರೆ ಅದು ಓಂಕಾರ. ಅದರಲ್ಲಿ ಮತ್ತೆ ಅ ಉ ಮ ಅಂತ 3 ವಿಭಾಗಗಳಿವೆ. ಆ 3 ವಿಭಾಗಗಳಿಂದಲೇನೆ ಇಡೀ ಜಗತ್ತಿನ ಎಲ್ಲ ಕ್ರಿಯೆಗಳು ಕೂಡ ಸ್ಪಷ್ಟವಾಗಿ ತಿಳಿಯಲ್ಪಡ್ತವೆ. ಅ ಅಂದ್ರೆ ಆಪ್ತಿ, ಅದು ವಿಶ್ವನಾಮಕನಿಂದ ಎಲ್ಲ ವಸ್ತುಗಳ ಜ್ಞಾನವನ್ನ ಪಡೆಯುವುದಕ್ಕೆ ಕಾರಣವಾದ ಇಂದ್ರಿಯಗಳಿಗೆ ವಿಷಯಗಳನ್ನ ಮುಟ್ಟಿಸುವಂತದ್ದು ತೈಜ ವಿಶ್ವನಾಮಕ ಪರಮಾತ್ಮ. ಇನ್ನು ಉ ಅಂದ್ರೆ ಉತ್ಕರ್ಷ, ಅದನ್ನು ಒಳಗೆ ಎಳೆದುಕೊಳ್ಳುವಂತದ್ದು, ಸ್ವಪ್ನದ ಜಗತ್ತನ್ನ ಪರಿಚಯಿಸುವಂತಹದ್ದು ತೈಜಸ. ಮ ಅಂದ್ರೆ ಅದು ಮರ್ಜ್ ಆಗುವಂತಹದ್ದು, ಒಳಗೆ ಸೇರಿಕೊಳ್ಳುವಂತಹದ್ದು, ಲೀನವಾಗುವಂತಹದ್ದು, ಅದು ಪ್ರಾಜ್ಞನಾಮಕನಾದ ಪರಮಾತ್ಮನ ಚಿತ್ರಣವನ್ನ ಕೊಡುತ್ತೆ. ಹೀಗೆ ಅ ಉ ಮ ಅನ್ನುವುದೇ ಓಂ, ಅದೇ ಪ್ರಣವ. ಇದು ಇಡೀ ಸಮಗ್ರ ವೇದಗಳ ಸಾರ. ಅಂದ್ರೆ ಸಮಗ್ರ ವೇದಗಳ ಭಾಗವಾಗಿ ಅ ಉ ಮ ಅನ್ನೋದು ಬಂದಿದೆ. ಸಮಗ್ರ ವೇದಗಳ ಸಾರ ಅದು ಋಕ್ಕಿನಲ್ಲಿ ಸೇರಿದೆ. ಋಕ್ಕಿನಲ್ಲಿ ಸಾರ ಅದು ಪುರುಷ ಸೂಕ್ತದಲ್ಲಿ ಬಂದಿದೆ. ಪುರುಷ ಸೂಕ್ತದ ಸಾರ ಅದು ಗಾಯತ್ರಿಯಲ್ಲಿ ಬಂದಿದೆ. ಗಾಯತ್ರಿಯಲ್ಲಿ ಮತ್ತೆ 3 ಪಾದವಾಗಿ ಅದು ವ್ಯಾಹೃತಿಯಲ್ಲಿ ತುಂಬಿದೆ. ವ್ಯಾಹೃತಿಯ 3 ಅಂಶಗಳು ಮತ್ತೆ ಆ ಉಮಾ ಅನ್ನೋದ್ರಲ್ಲಿ ಸೇರಿದೆ. ಅದು ಒಟ್ಟಾದ್ರೆ ಪ್ರಣವ ಓಂಕಾರವಾಯಿತು. ಹೀಗೆ ಅದು ಸರ್ವವೇದೇಶು ಪ್ರಣವ. ಖೇ ಶಬ್ದ, ಆಕಾಶದಲ್ಲಿ ಶಬ್ದ ಇದೆ, ಅದರ ಸಹಜ ಗುಣ ಅದು. ಆಕಾಶ ಬಿಟ್ಟು ಬೇರೆ ಅಲ್ಲ ಅದು. ಆಕಾಶ ಎಲ್ಲಿಂದ ಇದೆಯೋ ಶಬ್ದವು ಅಲ್ಲಿಂದಲೇ ಇದೆ. ಆಕಾಶ ನಿತ್ಯ ಅಂದ್ರೆ ಶಬ್ದವೂ ನಿತ್ಯ. ಆದ್ರಿಂದಾಗಿ ಅದನ್ನ ಅಪೌರುಷಯ ಅಂತ ಹೇಳಿದ್ದು. ಯಾರೇ ಪುರುಷ ನಿರ್ಮಿತ ಅಲ್ಲ ಅಂತ.
ನಾವು ಇಷ್ಟೆಲ್ಲ ಶಬ್ದಗಳನ್ನ ಜೋಡಿಸಿ ಮಾತಾಡ್ತಾ ಇದ್ದೇವೆ ಅಂದ್ರೆ ಮೊದಲು ಅಂತ ಅಕ್ಷರಗಳ ಶಬ್ದಗಳ ರಾಶಿ ಆಕಾಶದಲ್ಲಿ ಇರಬೇಕು. ಅದು ಸಾರ್ವಕಾಲಿಕವಾದ ಸಾರ್ವದೈಶಿಕವಾದ ವೈಶ್ವಿಕ ಸಂವಿಧಾನ ಅನ್ನುವ ಹಿನ್ನೆಲೆಯಲ್ಲಿ ವೇದವನ್ನ ಋಷಿಗಳು ತಮ್ಮ ಮನಸ್ಸನ್ನ ಅದಕ್ಕೆ ಟ್ಯೂನ್ ಮಾಡಿದಾಗ ಅವರಿಗೆ ಹೊಳೆಯತ್ತೆ. ಹೊಳೆದ ಆ ಅಕ್ಷರಗಳಿಂದ ನಾವು ಲೋಕದ ಭಾಷೆಗಳನ್ನೆಲ್ಲ ಕಾಣ್ತೇವೆ. ಹಾಗೆ ಲೋಕದ ಭಾಷೆಗಳು ಮತ್ತು ವಿಕಾರಗೊಂಡಾಗ ಪ್ರಾದೇಶಿಕ ಪ್ರಾಕೃತಿಕ ಭಾಷೆಗಳಾಗ್ತವೆ. ಆದ್ರಿಂದಾಗಿ ಮೂಲದಲ್ಲಿರುವಂತಹ ಶಬ್ದ ಅದು ಆಕಾಶದಲ್ಲಿ ಸಹಜವಾಗಿ ಇರುವಂತದ್ದು. ನಾವು ಆಡುವಾಗ ಅದಕ್ಕೆ ಧ್ವನಿ ಸಿಗುತ್ತೆ ಬಿಟ್ರೆ ಅದರ ಶಬ್ದಗಳಿರುವಂತಹದ್ದು ಮೂಲದಲ್ಲಿ ನಿತ್ಯ. ಅದು ವೇದಗಳ ಭಾಗ. ಅದನ್ನ ಪ್ರಕಟಗೊಳಿಸುವುದು ನಾನು. ಆಗಸದಲ್ಲಿದ್ದು ಅದನ್ನ ಮೂಡಿಸುವ ಶಬ್ದ, ಅಲ್ಲಿ ಶಬ್ದನಾಮಕನಾಗಿ ಭಗವಂತ ಇದ್ದಾನೆ. ಪ್ರಣವ ಅಂತ ದೇವರಿಗೆ ಹೆಸರು, ಪ್ರಭಾ ಅಂತ ದೇವರಿಗೆ ಹೆಸರು, ರಸ ಅಂತ ದೇವರಿಗೆ ಹೆಸರು, ಈಗ ಶಬ್ದ ಅಂತ ಮತ್ತೊಂದು ಹೆಸರು. ಅಂದ್ರೆ ಎಲ್ಲ ವಿಷಯವನ್ನು ಶಬ್ದತೆ ತಿಳಿಸುತ್ತದೆ. ಎಲ್ಲರನ್ನೂ ಕೂಡ ಕರೆದು ಅವರ ಭಾವವನ್ನ ಮುಟ್ಟಿಸತ್ತೆ. ಆದ್ರಿಂದ ಅವನಿಗೆ ಶಬ್ದ ಅಂತ ಹೆಸರು. ಮುಂದೆ ಇದನ್ನು ಬಿಡಿಸ್ಲಿಕ್ಕೆ ಹೋದ್ರೆ ದೊಡ್ಡ ಸೈನ್ಸ್ ಇದೆ ಇದ್ರ ಹಿಂದೆ. ನಾವು ಅಷ್ಟೆಲ್ಲ ನೋಡ್ತಾ ಹೋದ್ರೆ ನಾವು ಮುಂದಿನ ಶ್ಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸದ್ಯಕ್ಕಿಷ್ಟು ಸಾಕು. ಆಕಾಶ ಅನ್ನೋದು ಒಂದು ದೊಡ್ಡ ಪ್ರಪಂಚ. ಅದರ ಹಿಂದೆ ಅದು ಸ್ಥೂಲವಾದ ಆಕಾಶ, ಅವ್ಯಾಕೃತವಾದ ಆಕಾಶ, ನಾವು ನೋಡುವಂತಹ ಮನೆಯೊಳಗಿನ ಆಕಾಶ, ಅಥವಾ ಪಾಕಿಸ್ತಾನದ ಆಕಾಶ, ಬಾಂಗ್ಲಾದ ಆಕಾಶ, ಭಾರತದ ಆಕಾಶ ಅಂತ ಇದೆಲ್ಲ ಇದೆ. ಇದು ಮೂರನೇದ್ದು. ಅವ್ಯಾಕೃತ ಒಂದನೇದ್ದು. ಈಗ ಇರುವ ಅಟ್ಮಾಸ್ಫಿಯರ್ ಅಂದ್ರೆ ಮನುಷ್ಯ ಬದುಕ್ಲಿಕ್ಕೆ ಯೋಗ್ಯವಾದ ಜಾಗ ಅನ್ನೋದು ಎರಡನೇದ್ದು. ನಾವು ನಮ್ಮ ಸಣ್ಣ ಪುಟ್ಟ ಬಾರ್ಡರ್ ಗಳನ್ನ ಹಾಕೊಂಡದ್ದು ಮೂರನೇದ್ದು. ಯಾವತ್ತೂ ಪ್ರಪಂಚದಲ್ಲಿ ಯಾರಿಗೂ ಕಾಣಿಸದೇ ಇರುವಂತಹ ಆಕಾಶ ಪರಮಾಣು ಆಕಾಶ. ಅದು ಪರಮಾಣುವನ್ನು ಒಡಿಲಿಕ್ಕೆ ಬರುವುದಿಲ್ಲ ಅದರಿಂದಾಗಿ. ಆದ್ರೆ ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ ಅಂತ ಹೇಳುವ ಒಂದು ಕಡೆ ನಿಂತಿರುವ ಒಂದು ಶಕ್ತಿಯ ಜೊತೆಗೆ ಸುತ್ತಾಡುವ ಋಣಾತ್ಮಕ ಧನಾತ್ಮಕವಾದ ರೀತಿಯಲ್ಲಿ ಸುತ್ತಾಡುವಂತಹ ಕಣಗಳಿಗೆ ಆಶ್ರಯವಿತ್ತ ನಡುವಿನ ಜಾಗ ಅದು ಪರಮಾಣು ಆಕಾಶ. ಆ ಪರಮಾಣು ಆಕಾಶ ನಿತ್ಯ. ಅದು ಯಾವತ್ತೂ ಯಾರಿಗೂ ಅಭಿವ್ಯಕ್ತಿಯೂ ಆಗುದಿಲ್ಲ, ಅದು ಕಾಣಿಸುವುದಿಲ್ಲ. ಇದೆ ಅಂತ ನಮಗೆ ಊಹಿಸ್ಲಿಕ್ಕೆ ಸಿಗುವಂತಹದ್ದು, ಋಷಿಗಳ ಧ್ಯಾನಕ್ಕೆ ಗೋಚರವಾಗುವಂತದ್ದು. ಎರಡು ಮಧ್ಯದಲ್ಲಿದೆಯಲ್ಲ ಅದು ನಾಶವಾಗುತ್ತೆ. ಗೋಡೆ ಬಿದ್ದೋದ್ರೆ ಮನೆಯೊಳಗಿನ ಆಕಾಶ ಮಹಾ ಆಕಾಶದ ಜೊತೆಗೆ ಸೇರಿ ಹೋಯಿತು. ಇನ್ನು ಮಹಾ ಆಕಾಶ ಅಂತನ್ನುವಂಥದ್ದು ಇಡೀ ಜಗತ್ತನ್ನ ಆವರಿಸಿಕೊಂಡ, ನಮ್ಮಲ್ಲಿ ಈಗ ಓಝೋನ್ ಪದರದ ಒಳಗೆ ಆಕ್ಸಿಜನ್ ಅನ್ನ ಹಿಡಿದಿಟ್ಟುಕೊಂಡು ಜೀವಿಗಳಿಗೆ ವಾತಾವರಣಕ್ಕೆ ಅನುಕೂಲಕರವಾದ ಒಂದು ನೀಲವಾದ ನೇರಳಾತೀತ ಕಿರಣಗಳಿಂದ ತಪ್ಪಿಸಿಕೊಳ್ಳುವಂತೆ ಮಾಡಿದಂತಹ ವ್ಯವಸ್ಥೆ ಉಳ್ಳ ಆಕಾಶ ಏನಿದೆ ಅದು ಭೂತಾಕಾಶ. ಅದಕ್ಕೆ ಭೂತ ಅಂತ ಕರೀತಾರೆ. ಯಾಕಂದ್ರೆ ಭೂತ ಅಂದ್ರೆ ಹುಟ್ಟಿದ್ದು, ಹುಟ್ಟಿದ ಆಕಾಶ ಅಂತ ಅದಕ್ಕೆ ಹೆಸರು. ಇನ್ನು ಹುಟ್ಟದ ಆಕಾಶ ಒಂದಿದೆ, ಅದು ನಿತ್ಯ. ಇದೆರಡು ಮಧ್ಯದಿದೆಯಲ್ಲ, ಇದು ಮಹಾ ಅಂದ್ರೆ ಪ್ರಳಯ ಆಗುವಾಗ ಅದರ ಆ ಅವ್ಯಾಕೃತ ಸ್ಥಿತಿ ಅನ್ನೋದು ಹೊರಟು ಹೋಗುತ್ತೆ. ವ್ಯಾಕೃತ ಸ್ಥಿತಿಗೆ ವ್ಯಾಕೃತವಾದ ಸ್ಥಿತಿ ಹೊರಟು ಹೋಗುತ್ತೆ, ಅವ್ಯಾಕೃತ ಸ್ಥಿತಿಗೆ ಬಂದು ನಿಲ್ಲತ್ತೆ. ಅದರಿಂದಾಗಿ ಅದು ನಾಲ್ಕು ಆಕಾಶದ ಸ್ವರೂಪ. ಎಲ್ಲದರಲ್ಲೂ ಶಬ್ದ ಇದೆ. ಶಬ್ದ ಇಲ್ಲದೆ ಇದ್ರೆ ಆಕಾಶದಲ್ಲಿ ಒಬ್ಬ ಮಾತಾಡಿದ್ದು ಇನ್ನೊಬ್ಬನಿಗೆ ತಲುಪ್ತಿರ್ಲಿಲ್ಲ. ನನ್ನ ಕಿವಿಯ ಹತ್ತಿರ ಇರುವ ಆಕಾಶದ ಶಬ್ದ ಎದುರುಗಡೆ ಮಾತಾಡಿದವನ ಧ್ವನಿಯಿಂದ ಅದು ವ್ಯಕ್ತಗೊಂಡು ಇಲ್ಲಿ ಅದರ ಶಕ್ತಿ ಎಲ್ಲಿ ತನಕ ತರಂಗಾಂತರಗಳ ಮೂಲಕ ಕಿವಿಗೆ ಮುಟ್ಟುತ್ತೋ ಆವಾಗ ಅಲ್ಲಿಯ ಆ ಶಬ್ದ ಅಭಿವ್ಯಕ್ತ ಆಗ್ಲಿಕ್ಕೆ ಧ್ವನಿ ಅನ್ನೋದು ಸಹಕಾರ ನೀಡುತ್ತೆ. ಅದು ಶಬ್ದ ಅನ್ನೋದು ಅಭಿವ್ಯಕ್ತಿಗೊಳ್ಳಿಕ್ಕಿರುವ, ಆಕಾಶದ ಪರಿಚಯ ಕೊಡ್ಲಿಕ್ಕಿರುವಂತಹ ಜಾಗ. ಗಾಳಿ ಅನ್ನೋದು ಸಹಕಾರ ಬೇಕು. ಗಾಳಿ ಅನ್ನೋದು ಆ ಶಬ್ದ ಮುಂದುವರಿಲಿಕ್ಕೆ ಕಾರಣವಾಗುತ್ತೆ ಧ್ವನಿಯ ಮೂಲಕ. ಶಬ್ದ ಎಲ್ಲ ಕಡೆ ಇರುತ್ತೆ, ಅಂದ್ರೆ ಅಕ್ಷರಗಳು ಎಲ್ಲಾ ಕಡೆ ಇರುತ್ತೆ. ಅದನ್ನ ಅಭಿವ್ಯಕ್ತಿಗೊಳಿಸುವ ಧ್ವನಿ ಗಾಳಿಯಿಂದ ಈ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರ ಆಗುತ್ತೆ ಅನ್ನೋದು ಆಕಾಶದ ಹಿಂದೆ ಇರುವ ವಿಜ್ಞಾನ. ಇದರ ಆಚೆಗೆ ಮತ್ತೊಂದು ಸಂಗತಿ, ಕೊನೆಯದ್ದು ನೃಷು ಪೌರುಷಂ. ಮನುಷ್ಯರಲ್ಲಿ ಮನುಷ್ಯತ್ವ, ಮನುಷ್ಯರಲ್ಲಿ ಪ್ರಯತ್ನ. ಆ ಮನುಷ್ಯತ್ವ ಪ್ರಯತ್ನಕ್ಕೆ ನಾನು ಪ್ರೇರಕ. ಅದರಲ್ಲಿ ಇದು ಪೌರುಷ ನಾನೇ. ಮತ್ತೊಂದು ಸುಂದರವಾದ ಸಂಗತಿ ಇದು. ದೈವ ಮತ್ತು ಪೌರುಷ ಅಂತ ಎರಡು ಸಂಗತಿಗಳು ಪರಸ್ಪರ ವಿರೋಧಿಸುವ ಸ್ಥಿತಿಗೆ ಬಂದು ನಿಂತಾಗ
ಕೆಲವರು ದೈವ ದೊಡ್ಡದು ಅಂತಾರೆ, ಕೆಲವರು ಪೌರುಷ ದೊಡ್ಡದು ಅಂತಾರೆ. ಎರಡರ ನಡುವೆ ಪರಮಾತ್ಮ ಆ ಆಚೆಗೆ ಇದ್ದಾನೆ ಅನ್ನುವುದನ್ನ ಹೇಳುವುದಕ್ಕೋಸ್ಕರ ಈ ಶಬ್ದವನ್ನ ಬಳಸಿದ್ರು. ಪ್ರಯತ್ನದಿಂದ ಸಿಗ್ತಾನೋ ಯಾವ್ದಾದ್ರೂ ಅದೃಷ್ಟದಿಂದ ಸಿಗ್ತಾನೋ ಅಂತ. ಅದೆರಡಕ್ಕೂ ಸಿಗುದಿಲ್ಲ. ಹೇಗೆ ಶಬ್ದಕ್ಕೆ ಸಿಗುದಿಲ್ವೋ ಹಾಗೆ ಶಬ್ದಕ್ಕೂ ಸಿಗ್ತಾನೆ. ಎಷ್ಟು ಸಿಗ್ತಾನೆ ಅಂದ್ರೆ ಅವನು ಇದ್ದಾನೆ ಅಂತ ಸಿಗ್ತಾನೆ. ಹೇಗಿದ್ದಾನೆ, ಎಷ್ಟಿದ್ದಾನೆ ಅಂತ ಪೂರ್ಣವಾಗಿ ಸಿಗಲಿಕ್ಕೆ ಆಗದವನಾದ್ರಿಂದ ಅವನನ್ನ ಶಬ್ದಮ ಸ್ಪರ್ಶಮ ರೂಪಮ ವ್ಯಯಂ ತಥಾರಸಂ ನಿತ್ಯಮ ಗಂಧವಚ್ಚಯತ್ ಅಂತ ಉಪನಿಷತ್ತು ಅವನನ್ನ ನಿರಂತರ ಗೊಣಗಾಡ್ತಾ ಇರುತ್ತೆ. ಆದ್ರಿಂದಾಗಿ ಭಗವಂತನ ಚಿಂತನೆಯನ್ನ ಮಾಡ್ಲಿಕ್ಕೆ ಈ ಶಬ್ದ ಅನ್ನೋದು ಒಂದು ಪೂರಕವಾದ್ರೆ, ಆ ಪ್ರಯತ್ನ ಇದ್ದಾಗ ಮಾತ್ರ ಆ ಚಿಂತನೆಗೆ ಬಲ ಬರುತ್ತೆ. ಪುರುಷ ಅಂದ್ರೆ ಪುರು ಅಂದ್ರೆ ಪೂರ್ಣ, ಶ ಅಂದ್ರೆ ಸುಖ, ಪೂರ್ಣ ಸುಖ ರೂಪನಾದವನು ಭಗವಂತ. ಆದ್ರಿಂದಾಗ ಅವನನ್ನ ಪುರುಷ, ಶಕಾರ ಪ್ರಾಣ ಆತ್ಮ. ಅವನು ಪೂರ್ಣ ಚೇಷ್ಟೆಯನ್ನು ಕೊಡುವವನು, ಎಲ್ಲರಲ್ಲಿ ತುಂಬುವವನು. ಆದ್ರಿಂದಾಗಿ ಅವನ ಬಲವನ್ನ ಎಂದೂ ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅವನು ಪರಮ ಬೀರ, ಅವನು ಶೂರ. ಅದೇ ಪೌರುಷ ಶಬ್ದದ ಅರ್ಥ. ವ್ಯಕ್ತಿಯಲ್ಲಿರುವಂತಹ ಪ್ರಯತ್ನ ಅಥವಾ ಪುರುಷಾಂತ ಕರೆಸಿಕೊಳ್ಳುವ ಭಗವಂತನ ಅನುಯಾಯಿಗಳಲ್ಲಿ ಇರುವಂತಹ ನಿಜವಾದ ಭಕ್ತಿ ಇಲ್ಲಿ ಪ್ರಚೋದಕ ನಾನೇ ಅಂತ ಈ ಪದ್ಯದ ಮೂಲಕ ನಿರೂಪಣೆ ಮಾಡುತ್ತಾನೆ. ಇಷ್ಟು ಈ ಪದ್ಯದ ಅನುಸಂಧಾನ. ಮಧ್ಯದಲ್ಲಿ ಯಾರಾದ್ರೂ ಹಾಡ್ತೀರಿ ಅಂದ್ರೆ ಒಂದು ಹಾಡು ಕೇಳಿ, ಆಮೇಲೆ ಇನ್ನೆರಡು ಶ್ಲೋಕಗಳ ಅನುಸಂಧಾನ ಮಾಡೋಣ. ಅಪರ್ಣ, ನೀವೇ ಅನ್ಮ್ಯೂಟ್ ಮಾಡಿದ್ರೆ ಅಲ್ಲಿ ನಿಮ್ಮ ಸೈಡ್ ಭಾಗದಲ್ಲಿ ಒಂದು ಅನ್ಮ್ಯೂಟಿಗೆ ಅವಕಾಶ ಇರುತ್ತೆ. ಅದರ ಅಡ್ಡ ದಂಡ ಬಿದ್ದಿರುತ್ತೆ, ಅದನ್ನ ತೆಗೆದ್ರೆ ಬರುತ್ತೆ. ನೀವೇ ಮಾಡ್ಬೇಕು. ಕೇಳಿಸ್ತಾ ಇದೆಯಾ ಈಗ? ಕೇಳಿಸ್ತದೆ, ಹೇಳಿ. ಸರಿ. ಏನು ಸುಖವೋ, ಎಂಥ ಸುಖವೋ, ಏನು ಸುಖವೋ, ಎಂಥ ಸುಖವೋ, ಹರಿಯ ಧ್ಯಾನ ಮಾಡುವ ಸಂಗ, ಹರಿಯ ಧ್ಯಾನ ಮಾಡುವ ಸಂಗ, ಏನು ಸುಖವೋ, ಏನು ಸುಖವೋ, ಎಂಥ ಸುಖವೋ. ತಂಬೂರಿ ಮೀಟುತ ದ್ವಯ ಅಂಬಕದಿ ಬಾಷ್ಪಬಿಂದು, ತಂಬೂರಿ ಮೀಟುತ ದ್ವಯ ಅಂಬಕದಿ ಬಾಷ್ಪಬಿಂದು, ತುಂಬಿ ಆನಂದದಿಂದ ಸಂಭ್ರಮವಾಗಿ ಹರ ಸಂಗ, ಏನು ಸುಖವೋ, ಎಂಥ ಸುಖವೋ. ಗೆಜ್ಜೆಯ ಕಾಲಲ್ಲಿ ಕಟ್ಟಿ ಲಜ್ಜೆ ಬಿಟ್ಟು ಹರಿಯ ನಾಮ, ಗೆಜ್ಜೆಯ ಕಾಲಲ್ಲಿ ಕಟ್ಟಿ ಲಜ್ಜೆ ಬಿಟ್ಟು ಹರಿಯ ನಾಮ, ಗರ್ಜನೆ ಮಾಡುತ್ತ ಅಘವರ್ಜಿತರಾಗಿ ಪರಸಂಗ, ಏನು ಸುಖವೋ, ಎಂಥ ಸುಖವೋ. ತುಚ್ಛ ವಿಷಯವ ತೊರೆದು ನಿಶ್ಚಲ ಭಕುತಿಯಿಂದ, ತುಚ್ಛ ವಿಷಯವ ತೊರೆದು ನಿಶ್ಚಲ ಭಕುತಿಯಿಂದ, ಅಚ್ಯುತಾನಂತನ ಪಾದ ಮೆಚ್ಚಿಸಿದವರ ಸಂಗ, ಏನು ಸುಖವೋ, ಎಂಥ ಸುಖವೋ. ನಡೆಯುವುದು ನುಡಿಯುವುದು ಕೊಡುವುದು ಕೊಂಬುವುದು, ನಡೆಯುವುದು ನುಡಿಯುವುದು ಕೊಡುವುದು ಕೊಂಬುವುದು, ಒಡೆಯನ ಪ್ರೇರಣೆ ಎಂದು ನುಡಿದು ಹಿಗ್ಗುವರ ಸಂಗ, ಏನು ಸುಖವೋ, ಎಂಥ ಸುಖವೋ.
ಸೃಷ್ಟಿಗೋಡೆಯ ನಮನವಿಟ್ಟು ಭಜಿಸುತ್ತ ಜ್ಞಾನ ಸೃಷ್ಟಿಗೊಡೆಯ ನಮನವಿಟ್ಟು ಭಜಿಸುತ್ತ ಜ್ಞಾನ ಶಿಷ್ಟರಾಗಿ ಸೇರಿ ಕೃಷ್ಣಗಿಷ್ಟರಾಗಿ ಪರಸಂಗ ಏನು ಸುಖವೋ ಎಂಥ ಸುಖವೋ ಹರಿಯ ಧ್ಯಾನ ಮಾಡುವ ಸಂಗ ಹರಿಯ ಧ್ಯಾನ ಮಾಡುವ ಸಂಗ ಏನು ಸುಖವೋ ಏನು ಸುಖವೋ ಎಂಥ ಸುಖವೋ ಏನು ಸುಖವೋ ಎಂಥ ಸುಖವೋ ಎಂಥ ಸುಖವೋ ಎಂಥ ಸುಖವೋ. ಕೃತಜ್ಞತೆಗಳು. ಚೆನ್ನಾಗಿತ್ತು. ಸಹನ ಅವ್ರು ಹೇಳ್ತೀರಾ? ಸಹನ ಅವರು ಹೇಳ್ತೀರಾ? ಹೇಳಿ. दासोऽहं तव दासोऽहं दासोऽहं वासुदेव विगतागसङ्ग वासुदेव विगतागसङ्ग तव दासोऽहं दासोऽहं तव दासोऽहं दासोऽहं जीवान्तर्गत जीवनियामक जीवविलक्षण जीवनदा जीवाधारक जीवरूपि राजीव भवजनक जीवेश्वर तव दासोऽहं दासोऽहं तव दासोऽहं दासोऽहं धर्मयूपमः धर्मविवर्धन धर्मविदोत्तम धर्मनिधे धर्मसूक्ष्ममः धर्मसंरक्षक धर्मसाक्षि यमधर्मपुत्र तव दासोऽहं दासोऽहं तव दासोऽहं दासोऽहं मन्त्रयन्त्रमहामन्त्रबीजमय मन्त्रराजगुरुमन्त्रधृत मन्त्रमेय महामन्त्रनियामक मन्त्रदेव जगन्नाथ विठ्ठल तव दासोऽहं दासोऽहं तव दासोऽहं 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 तव दासोऽहं दासोऽहं कृष्णार्पणमस्तु. ಕೃತಜ್ಞತೆಗಳು. ಅಶ್ವಿನಿ ಅವರು ಇದ್ದೀರಾ? ಹೇಳಿ ವಾಣಿಯವರು. ದಾಸರ ಪದ ಹೇಳ್ತೀರಾ ವಾಣಿಯವರು? ಒಂದೇ ನಿಮಿಷ. ನಮಸ್ತೆ. ಹೇಳಿ. ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ನಿಗಮೋದ್ಧಾರ ನವನೀತ ಚೋರ ನಿಗಮೋದ್ಧಾರ ನವನೀತ ಚೋರ ನಿಗಮೋದ್ಧಾರ ನವನೀತ ಚೋರ ಖಗಪತಿ ವಾಹನ ಜಗದೋರ ಖಗಪತಿ ವಾಹನ ಜಗದೋಧಾರ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಶಂಖಚಕ್ರಧರ
श्रीगोविन्द शङ्खचक्रधरा श्रीगोविन्द शङ्खचक्रधरा श्रीगोविन्द शङ्खचक्रधरा श्रीगोविन्द पङ्कजलोचना परमानन्द पङ्कजलोचना परमानन्द देवकी कंद मुकुन्द देवकी कंद मुकुन्द वरवेलापुर चन्नप्रसन्न वरवेलापुर चन्नप्रसन्न वरवेलापुर चन्नप्रसन्न पुरंदर विठ्ठल सकल गुणपूर्ण पुरंदर विठ्ठल सकल गुणपूर्ण देवकी कंद मुकुंद देवकी कंद मुकुंद देवकी कंद देवकी कंद देवकी कंद ಮುಕುಂದ. ತುಂಬಾ ಚೆನ್ನಾಗಿತ್ತು, ಕೃತಜ್ಞತೆಗಳು. ಧನ್ಯವಾದಗಳು. ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಮತ್ತೆ 4 ವಿಶೇಷ ವಿಷಯಗಳನ್ನ, ಮೊದಲನೇ ಪದ್ಯದಲ್ಲಿ 5 ವಿಶೇಷಗಳನ್ನ ನಿರೂಪಣೆ ಮಾಡಿದ್ದ. ರಸೋಹಂ ಅಪ್ಸು, ನೀರಿನಲ್ಲಿ ರಸವಾಗಿದ್ದೇನೆ. ಆಮೇಲೆ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ, ಸೂರ್ಯಚಂದ್ರರಲ್ಲಿ ಬೆಳಕಾಗಿದ್ದೇನೆ. ವೇದಗಳಲ್ಲಿ, ಇದು ಎರಡನೇದ್ದು, ವೇದಗಳಲ್ಲಿ ನಾನು ಪ್ರಣವನಾಗಿದ್ದೇನೆ. ಆಕಾಶದಲ್ಲಿ ಶಬ್ದವಾಗಿದ್ದೇನೆ, 4ನೇದ್ದು. ವ್ಯಕ್ತಿಗಳಲ್ಲಿ ಪ್ರಯತ್ನವಾಗಿದ್ದೇನೆ ಅಂತ ಹೀಗೆ 5 ಅಂಶಗಳನ್ನ ಹೇಳಿದ್ದ. ಈಗ ಈ ಪದ್ಯದಲ್ಲಿ ಮತ್ತೆ ಮುಂದೆ ಪುಣ್ಯೋಗಂಧ ಪೃಥಿವ್ಯಾಂಚ, ಪೃಥಿವ್ಯಾಂ ಭೂಮಿಯಲ್ಲಿ ಗಂಧ, ಯಾಕೆಂದ್ರೆ ಭೂಮಿಯ ಎಕ್ಸ್ಕ್ಲೂಸಿವ್ ಗುಣ ಏನು ಅಂತಂದ್ರೆ ಗಂಧ. ಆ ಗಂಧದ ಪರಿಚಯವನ್ನ ಈ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಪುಣ್ಯ ಗಂಧ, ಪುಣ್ಯ ಅಂತಂದ್ರೆ ಪವಿತ್ರೀಕರಿಸುವಂತಹ ಗಂಧ. ತಾನು ಪವಿತ್ರನಾಗಿ ಮಣ್ಣಿನಲ್ಲಿದ್ದು ಗಂಧದ ಅರಿವನ್ನ ನಮಗೆ ನೀಡ್ತಾನೆ. ಆದ್ರಿಂದಾಗಿ ಅವನಿಗೆ ಪುಣ್ಯ, ಅವನಿಗೆ ಗಂಧ ಅಂತ ಹೆಸರು. ದೇವರ 2 ಹೆಸರದು. ಆ ಮಣ್ಣಿನ ನರುಗಂಪು ಅಂತ ಹೇಳ್ತೇವಲ್ಲ ನಾವು, ಹೊಸ ಮಳೆ ಬಂದಾಗ ಭೂಮಿಯ ಕಡೆಯಿಂದ ಒಂದು ಒಳ್ಳೆಯ ಪರಿಮಳ ಬರುತ್ತೆ. ಆ ಪರಿಮಳ ಅಭಿವ್ಯಕ್ತಿ ಆಗುವುದು ನನ್ನಿಂದ, ಅದರ ಒಳಗಿನ ಶಕ್ತಿ ನಾನು. ಇಲ್ಲಾಂದ್ರೆ ಹೇಗ್ ಬರುತ್ತೆ ಅದು? ಆ ಪರಿಮಳ ಇದೆ ಸರಿ, ಅದು ಅಭಿವ್ಯಕ್ತಿ ಆಗುವುದಕ್ಕೆ ಒಂದು ಕಾರಣ ಬೇಕಲ್ವಾ? ಜಡಕ್ಕೆ ತಾನೇ ಏನು ಮಾಡ್ಕೊಳ್ಳಿಕ್ ಬರಲ್ಲ. ಆಯ್ತು. ತೇಜಶ್ಚ ಅಸ್ಮಿ ವಿಭಾವಸೌ, ವಿಭಾವಸು ಅಂದ್ರೆ ಬೆಂಕಿ. ಬೆಂಕಿಯಲ್ಲಿರುವ ತೇಜಸ್ಸು, ಸುಡುವ ಶಕ್ತಿ, ಅದು ನಾನಾಗಿದ್ದೇನೆ. ಆ ತೇಜಸ್ಸು ನನ್ನಿಂದ ಅಭಿವ್ಯಕ್ತಿ ಆಗುತ್ತೆ. ತೇಜಸ್ ಅನ್ನೋದು ದೇವರ ಹೆಸರು ಒಂದು. ಎರಡನೇದಾಗಿ ಅದು ಬೆಂಕಿಯ ಸುಡುವ ಶಕ್ತಿಯನ್ನ ಪ್ರಕಟಿಸುವಂತಹದ್ದು. ಎಲ್ಲ ಜೀವಿಗಳ ಬದುಕು ನನ್ನಿಂದ. ಜೀವನಂ ಸರ್ವಭೂತೇಶು, ಎಲ್ಲ ಭೂತಗಳಲ್ಲಿ ಬದುಕುವ ಶಕ್ತಿ ಏನಿದೆ, ಬದುಕಿಸುವ ವ್ಯಕ್ತಿತ್ವ ಏನಿದೆ, ಅದು ನನ್ನದು. ಅದರಿಂದಾಗಿ ನನಗೆ ಜೀವನ ಅಂತ ಹೆಸರಿದೆ. ಜೀವ, ಜೀವನ ಇದೆಲ್ಲ ಅಪರೂಪದ ಹೆಸರುಗಳು. ಅದು ಭಗವಂತನಿಗೂ ಸೇರುವಂತದ್ದು. ಜೀವನಿಗೆ ಜೀವ ಅಂತ ಹೆಸರು, ಪ್ರಾಣ ಧಾರಣೆ ಮಾಡ್ತಾನೆ, ಅದರಿಂದಾಗಿ ಪ್ರಾಣ ಧಾರಣೆ ಮಾಡಿಸ್ತಾನೆ. ಅದರಿಂದಾಗಿ ದೇವರಿಗೂ ಜೀವನ, ಜೀವ ಅಂತ ಹೆಸರಿದೆ. ಜೀವಂ ನಯತಿ, ಜೀವವನ್ನು ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಕೊಂಡೊಯ್ಯುವವನು. ಆದ್ರಿಂದಾಗಿ ಅವನನ್ನ ಜೀವನ ಅಂತ ಕರೀತಾರೆ. ಕೊನೆಯದು ಇಲ್ಲಿ 4 ಅಂಶವಂತು. 4ನೇದು ತಪಶ್ಚಾಸ್ಮಿ ತಪಸ್ವಿಷು, ತಪಸ್ವಿಗಳಲ್ಲಿ ನಾನು, ತಾಪಸರಲ್ಲಿ
ಅಥವಾ ತಪಸ್ಸಿಗರಲ್ಲಿ ನಾನು ತಪಸ್ಸಾಗಿ ಇದ್ದೇನೆ. ತಪಸ್ಸು ಅಂದ್ರೆ ಆಲೋಚನಾ ಶಕ್ತಿ ಇರಬಹುದು, ಅಥವಾ ವ್ರತವನ್ನ ನಡೆಸುವುದರ ಮೂಲಕ ದೇಹಕ್ಕೆ ದಂಡನೆ ನೀಡಿದ್ದನ್ನು ಸಹಿಸಿಕೊಳ್ಳುವ ಶಕ್ತಿ ಇರಬಹುದು. ಈ ತಪಸ್ಸು ನಾನಾಗಿದ್ದೇನೆ. ತಪಸ್ವಿಗಳಿಗೆ ತಪಸ್ಸು ಮಾಡುವುದಕ್ಕೆ ಬೇಕಾದ ಶಕ್ತಿ ನೀಡುವವನು ನಾನೇ. ಅವರಷ್ಟು ತಪಸ್ಸು ಮಾಡಿದಾಗ ಒಳಗಿನಿಂದ ಇದನ್ನು ಮಾಡ್ಲೇಬೇಕು, ಇದನ್ನು ನಡೆಸಲೇಬೇಕು, ಇದನ್ನು ಬಿಡದಂತೆ ಕೊನೆಗಾಣಿಸ್ಬೇಕು ಅಂತ ಒಂದು ಏನು ಅದಮ್ಯವಾದ ಆಸೆ ಹುಟ್ಟಿ ಆ ತಪಸ್ಸು ನಡೆಯುತ್ತೆ. ಅಲ್ಲಿ ತಪಸ್ಸಾಗಿ ನಾನು ನಿಂತಿರುವುದಿಂದಲೇ ಅದು ನಡೆಯುತ್ತೆ ಅಂತ. ಹೀಗೆ ಇದರಲ್ಲೂ ಹಾಗೆ ಪೃಥ್ವಿಯ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ತುಂಬಾ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕಿದೆ. ಶಾಸ್ತ್ರೀಯವಾಗಿ ನಾನು ಇವತ್ತಿನ ವ್ಯವಸ್ಥೆ ಅಡಿಯಲ್ಲಿ ಏನು ಹೇಳ್ತಾ ಇಲ್ಲ. ಮಣ್ಣು ಅಂತ ನಮಗೆ ಒಂದು ಕಾಮನ್ ಶಬ್ದ ಆದ್ರೂ ಮಣ್ಣಿನಲ್ಲಿ ಎಷ್ಟು ತರ ಇದೆ. ಜೇಡಿ ಮಣ್ಣು ಬೇರೆ, ಕಪ್ಪು ಮಣ್ಣು ಬೇರೆ, ಕೆಂಪು ಮಣ್ಣು ಬೇರೆ, ಸವಕಲು ಮಣ್ಣು ಬೇರೆ, ನೂರಾರು ತರದ ಮಣ್ಣಿನ ಪ್ರಭೇದಗಳಿವೆ. ಎಲ್ಲದರಲ್ಲೂ ಬೇರೆ ಬೇರೆಯದೇ ಆದ ಒಂದು ರೀತಿಯ ಪರಿಮಳದ ಪರಿಚಯ ಆಗುತ್ತೆ ನಮಗೆ. ಅದು ದುರ್ಗಂಧವೂ ಇದೆ, ಇಲ್ಲ ಅಂತಿಲ್ಲ. ಅದರ ಕೆಟ್ಟ ಕಾಂಬಿನೇಷನ್ ಗಳಿಂದ, ಪದಾರ್ಥಗಳು ಕೊಳೆತದ್ರಿಂದ, ಅದರ ಮೂಲ ಸ್ಥಿತಿಯನ್ನು ಅದು ಕಳ್ಕೊಂಡದ್ರಿಂದ ಒಂದ್ಸರ್ತಿ ದುರ್ವಾಸನೆಗಳಿಗೂ ಕಾರಣವಾಗುತ್ತೆ. ಆದ್ರೆ ಅದರ ಸಹಜವಾದ ಮಣ್ಣಿನ ಲಕ್ಷಣ ಅದು ಪುಣ್ಯಗಂಧ. ಹಾಗೆ ಬೆಂಕಿ ಒಂದು ಅದ್ಭುತ ವಸ್ತು. ಅದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಕಟ್ಟಿಗೆ ಒಳಗೆ ಇರುತ್ತೆ. ಎರಡು ಕಟ್ಟಿಗೆಯನ್ನು ಪರಸ್ಪರ ತಿಕ್ಕಿದ್ರೆ ಅದು ಹುಟ್ಟುತ್ತೆ. ಎಲ್ಲೋ ಇಲ್ಲದ ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಒಳಗೆ ಎಲ್ಲೋ ಇದ್ದದ್ದೇ ಅಭಿವ್ಯಕ್ತಿ ಆಗ್ಬೇಕಲ್ವಾ. ಯಾರೋ ತಂದು ಈಗ ಕಡ್ಡಿ ಗೀರಿ ಮಾಡಿದ್ರು ಅಂದ್ರೆ ಆ ಕಡ್ಡಿಯಲ್ಲಿ ಆದ್ರೂ ಬಂದದ್ದು ಎಲ್ಲಿಂದ? ಆ ಕಡ್ಡಿಯಲ್ಲಿ ಗೀರಿದ ಪದಾರ್ಥದಲ್ಲಿರುವ ರಾಸಾಯನಿಕ ದ್ರವ್ಯ. ಆ ರಾಸಾಯನಿಕ ದ್ರವ್ಯದಲ್ಲಿ ಅದು ಗೀರಿದ್ರೆ ಹೇಗ್ ಬಂತು? ಒಳಗೆಲ್ಲೋ ಅಡಗಿತ್ತಲ್ಲ. ಹಾಗೇನೆ ಕಟ್ಟಿಗೆ ಒಳಗೂ ಅಡಗಿದ್ದದ್ದೇ ಹೊರಕ್ಕೆ ಬರುತ್ತೆ. ಅದು ಹೇಗೆ ಅಡಗಿ ಕೂತ್ಕೊಳ್ಳುತ್ತೆ? ಹೇಗೆ ಅಷ್ಟು ಅಂದ್ರೆ ಕಟ್ಟಿಗೆ ನೀರಲ್ಲಿ ಬಿದ್ದು ಒದ್ದೆ ಆಗಿಬಿಡುತ್ತೆ. ಮತ್ತೆ ಒಣಗಿದ್ರೆ ಅದೇ ಕಟ್ಟಿಗೆಯಲ್ಲಿ ಬೆಂಕಿ ಮತ್ತೆ ತುಂಬಿಕೊಳ್ಳುತ್ತೆ. ಅಂದ್ರೆ ಸೂರ್ಯನ ಕಿರಣಗಳಲ್ಲಿ ತುಂಬಿದೆ, ಗಾಳಿಯಲ್ಲಿ ತುಂಬಿದೆ, ನೀರಿನಲ್ಲೂ ಕೆಲವೊಮ್ಮೆ ಬಿಸಿ ಗೊತ್ತಾಗುತ್ತೆ, ಮಣ್ಣು ಬಿಸಿ ಆದದ್ದು ಗೊತ್ತಾಗುತ್ತೆ. ಎಲ್ಲದರೊಳಗೂ ಈ ಬಿಸಿ ಆವರಿಸಿಕೊಳ್ಳುತ್ತೆ. ಮೋಸ್ಟ್ಲಿ ಬಿಸಿ ಗಾಳಿ, ಬಿಸಿ ನೀರು, ಬಿಸಿ ಭೂಮಿ ಅಂತ ಬಿಟ್ರೆ ಆಕಾಶಕ್ಕೊಂದಕ್ಕೆ ಬಿಸಿ ತಾಗಲ್ಲ ಅನ್ಸುತ್ತೆ. ಉಳಿದ ಎಲ್ಲಾ ಕಡೆ ತನ್ನ ಅಸ್ತಿತ್ವವನ್ನ ಎಲ್ಲರಿಗೂ ಮನಗಾಣುವಂತೆ ಮಾಡುತ್ತೆ. ಈ ಬಿಸಿ ನಮ್ಮ ಶರೀರದೊಳಗೂ ಇದ್ದು ಆಹಾರವನ್ನ ಜೀರ್ಣ ಮಾಡಿಸುವ, ನಮ್ಮ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಬೇಕಾದ ಚುರುಕುತನವನ್ನ ಕೊಡುವ ನೂರಾರು ಕೆಲಸವನ್ನ ಬೆಂಕಿ ನಮ್ಮ ದೇಹದೊಳಗೆ, ದೇಹದ ಹೊರಗೆ ಎಲ್ಲ ಕಡೆನೂ ಮಾಡುತ್ತೆ. ಆ ತರದ ಚಟುವಟಿಕೆಯಿಂದ ಸುಡುವಂತೆ ಅಥವಾ ಅದರಲ್ಲಿ ಬಿಸಿ ಆಗೋದ್ರಿಂದ ದೇಹದಲ್ಲಿ ಏನೊಂದು ಟೆಂಪರೇಚರ್ ಅಂತ ನಾವು ಹೇಳ್ತೇವೆ, ಅದು ಉಂಟಾಗ್ಲಿಕ್ಕೆ ಕಾರಣವಾದಂತಹ ಶಕ್ತಿಯಾಗಿ ನಾನಿದ್ದೇನೆ ಅಂತ ಹೇಳಿದ. ಎಲ್ಲ ಜೀವಜಾತಗಳು ಒಂದೊಂದು ತರ, ಯಾವುದು ಕೂಡ ಒಂದೇ ತರ ಇಲ್ಲ. ಒಂದೇ ಜಾತಿ ಎರಡು ಜೀವಿಗಳಲ್ಲೂ ಪೂರ್ಣ ಒಂದೇ ತರ ಇರುವುದಿಲ್ಲ. ಅದರ ಸಾಮಾನ್ಯ ಗುಣ ಒಂದೇ ಸಮಾನವಾಗಿ ಕಾಣುತ್ತೆ. ಬಿಟ್ರೆ ಪ್ರತಿ ವ್ಯಕ್ತಿ ಭಿನ್ನವಾಗಿ, ಪ್ರತಿ ವಸ್ತು ಭಿನ್ನವಾಗಿ ಗುಣಗಳಲ್ಲಿ ನಮಗೆ ಹೊಂದಾಣಿಕೆ ಕಾಣಲ್ಲ. ಕೆಲವೊಂದು ಹೊಂದಿಕೊಂಡ್ರೂ ಕೂಡ ಏನೋ ಒಂದು ವ್ಯತ್ಯಾಸ ಕೆಲವು ಕಾಲದಲ್ಲಿ ಬಂದಾಗ ಅದು ಅದಕ್ಕಿಂತ ಬೇರೆಯಾಗಿ ನಿಲ್ಲತ್ತೆ ಅನ್ನುವ ಈ ಪ್ರತಿಯೊಂದರಲ್ಲೂ ಇರುವ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅನ್ನುವ ಶಕ್ತಿಯನ್ನ ಅಲ್ಲಲ್ಲಿ ಅಭಿವ್ಯಕ್ತಿಗೊಳಿಸುವಂತಹ ಭಗವಂತನ ಸಾರವತ್ತಾದ ಚಿಂತನೆಯನ್ನ ಈ ಮುಂದಿನ ನಾಮಗಳು, ಪದ್ಯಗಳು ಮಾಡ್ತಾ ಹೋಗುತ್ತೆ. ತಪಸ್ಸು ಕೂಡ ಅಂತೆಯೇ ಒಂದು, ಮತ್ತು ಭಗವಂತನ ಗುಣವನ್ನ ಮುಂದಿನ ಪದ್ಯದಲ್ಲಿ ತೆರೆದಿಡ್ತಾರೆ. ಇದು 4. ಈಗ ಮತ್ತೆ 3 ಅಂಶಗಳನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಹೇ ಪಾರ್ಥ, ಸರ್ವಭೂತಾನಾಂ ಸನಾತನಂ ಬೀಜಂ ಮಾಂ ವಿದ್ಧಿ. ಎಲ್ಲ ಜೀವಗಳ ಮೂಲ ಸೀಡು ಅಥವಾ ಸಾರವತ್ತಾದ ಸಂಗತಿ ಅಂತ ಬೀಜ ನಾವೇನ್ ಕರಿತೇವೆ, ಅದರಲ್ಲಿ ನಾನಿದ್ದೇನೆ. ಬೀಜ ಶಕ್ತಿ, ಬೀಜ ಅನ್ನೋ ಶಬ್ದಕ್ಕೆ ನಮ್ಗೆ ಅರ್ಥ ಗೊತ್ತಾದ್ರೆ ಆವಾಗ ಅದು ಎಷ್ಟು ಸಹಜವಾಗಿ ಆ ಶಬ್ದದ ವ್ಯಾಪ್ತಿಯನ್ನ ಎಲ್ಲ ಕಡೆ ಯಾರ್ಯಾರು ಹೇಗೆ ಬಳಸ್ತಾರೆ, ಯಾಕೆ ಬಳಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಬೀಜ ಅಂದ್ರೆ ಅದು ಅಭಿವ್ಯಂಜನೆಗೆ ಕಾರಣವಾದದ್ದು, ಪ್ರಕಟಗೊಳ್ಳುವುದಕ್ಕೆ ಕಾರಣವಾದದ್ದು.
ಅಂಜು ಅಂತ ಧಾತು, ವಿ ಅಂಜು ವ್ಯಂಜನ ಅಂತ ಶಬ್ದ ಕೇಳಿದ್ರೆ ನಾವು ನಮ್ಗೆ ಗೊತ್ತಿರುತ್ತೆ ಅಭಿವ್ಯಂಜಕ ಅಂತ. ಈ ಅಭಿವ್ಯಂಜಕ ವಸ್ತು, ವಸ್ತುತಃ ಆ ಗುಣ ಕಹಿ ಅನ್ನುವುದು ಕಹಿಬೇವಿನ ಬೀಜದಲ್ಲಿ ಇದೆ. ಬೀಜದಲ್ಲಿ ಇದ್ದದ್ದು ಗಿಡವಾದಾಗ ಅದು ಅಭಿವ್ಯಕ್ತಿಗೊಳ್ಳುತ್ತೆ. ಬೀಜವಾಗಿದ್ದಾಗ ತನ್ನೊಳಗೆ ಆ ಶಕ್ತಿಯನ್ನು ಇಟ್ಕೊಂಡಿರುತ್ತೆ. ಅಭಿವ್ಯಂಜನಗೊಳಿಸ್ಲಿಕ್ಕೆ ಬೇಕಾದ ತಾಕತ್ತನ್ನ ಮೂಲ ದ್ರವ್ಯವಾಗಿ ಇಟ್ಟುಕೊಂಡದ್ದನ್ನೇ ಬೀಜ ಅಂತ ಕರೀತಾರೆ. ಅದು ಯಾರಿಂದ ಅಭಿವ್ಯಕ್ತಿ ಆಯಿತು? ಬೀಜದಲ್ಲಿ ಅಭಿವ್ಯಕ್ತಿಗೊಳ್ಳಬೇಕಾದ ಗುಣ ಇದೆ ಸರಿ, ಆದ್ರಿಂದ ಅದು ಬೀಜ ಅಂತ ಕರೀತಾರೆ. ಆದ್ರೆ ಅಭಿವ್ಯಕ್ತಿಗೊಳಿಸೋನೊಬ್ಬ ಬೇಕಲ್ವಾ, ಅದು ಭಗವಂತ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತನ್ನ ನಿರೂಪಣೆ ಮಾಡಿದ್ದಾರೆ. ಮತ್ತೆ ಬುದ್ಧಿಮತಾಮಸ್ಮಿ, ಬುದ್ಧಿಮತಾಂ ಬುದ್ಧಿರಸ್ಮಿ. ಬೇಕಾದಷ್ಟು ತಿಳುವಳಿಕೆ ಇರುತ್ತೆ, ಆದ್ರೆ ಕಾಲಕ್ಕೆ ಬೇಕಾದಂತೆ ಅದು ಅಭಿವ್ಯಕ್ತಿ ಆಗ್ಬೇಕಲ್ಲ, ಅಭಿವ್ಯಕ್ತಿ ಆಗದೆ ಹೊರಟೋಗುತ್ತೆ. ಹಿಂದೆ ಒಂದು ಶಬ್ದದಲ್ಲಿ ನಾವು ಸನಾತನಂ ಅನ್ನುವ ಶಬ್ದವನ್ನ ನೋಡ್ಬೇಕಿತ್ತು. ಬೀಜ ಅಂದ್ರೆ ಅದರ ವ್ಯಕ್ತಿ ಸ್ವಭಾವ, ಅದು ಸನಾತನ. ಬೀಜ ಅನ್ನೋದು ಯಾವತ್ತೋ ಒಂದು ದಿವಸ ತನ್ನ ಗುಣವನ್ನ ತೋರಿಸುವುದಲ್ಲ, ಅದು ಒಂದೇ ತರ. ಆ ಬೀಜ ಎಷ್ಟು ಸಲ ಹಾಕಿದ್ರೂ ಅದೇ ವಸ್ತುವಿನ ಉಗಮಕ್ಕೆ ಕಾರಣವಾಗುತ್ತೆ. ಅದರಲ್ಲಿ ಸಂಸ್ಕಾರಗಳೆಲ್ಲ ನಡೀಬಹುದು, ಸಂಸ್ಕಾರಗಳು ನಡೆದ್ರೂ ಅದರಲ್ಲಿ ಸ್ವಲ್ಪ ದೊಡ್ಡತನ, ಅದರ ಬೀಜ ಚಿಕ್ಕದಾಗುವುದು ಅಥವಾ ಬೀಜವೇ ಇಲ್ಲವಾಗುವುದು, ಇದೆಲ್ಲ ಮಾಡಿದ್ರೂ ಕೂಡ ಅದು ಶಾಶ್ವತ ಅಲ್ಲ. ಅದರ ಪ್ರಭಾವ ಅದು ಮತ್ತೆ ವಾಪಸ್ಸು ಸೃಷ್ಟಿಯ ಮೂಲಕ್ಕೆ ಹೋದಾಗ ಮೊದಲಿನಂತೆ ಆಗಿ ಬರುತ್ತೆ. ಯಾಕೆಂದ್ರೆ ಅದು ಸಹಜವಾದ ಗುಣ. ಹೊರಗಿನ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಸೇರಿದಾಗ ಅದರಲ್ಲಿ ಚೂರು ಪ್ರಭಾವಿಸುವುದಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಅದರ ಮೂಲ ಸ್ಥಿತಿಗೆ ಹೋದಾಗ ಅದು ಮತ್ತೆ ಏನು ಮಾಡಿಫೈ ಆಗಿತ್ತು ಅದು ಮತ್ತೆ ಮೊದಲಿನ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಹಾಗೆ ನಿಲ್ಲಿಕ್ಕೆ ಕಾರಣನಾದವನು, ಮೂಲ ಸ್ಥಿತಿಯಲ್ಲಿ ಬಂದು ನಿಲ್ಲಿಕ್ಕೆ ಕಾರಣನಾದವನು ನಾನೇ. ಬುದ್ಧಿಮತಾಮಸ್ಮಿ, ಬುದ್ಧಿವಂತರಲ್ಲಿ ಬುದ್ಧಿಮತ್ತೆ ಅಂತ ನಾವೇನು ಹೇಳ್ತೇವೆ ಅದು ನನ್ನ ಕೊಡುಗೆ. ತೇಜಸ್ವಿ ನಾಮಹಂ, ಜ್ಞಾನ ಶಕ್ತಿಯನ್ನ ಅಭಿವ್ಯಕ್ತಿಗೊಳಿಸುವುದಕ್ಕೆ ಬೇಕಾದ ಯೋಗಿಗಳ ತೇಜಸ್ವಿತನವನ್ನ ತುಂಬುವುದು ನಾನೇ. ಈ ರೀತಿ ಕರ್ಮ ಪ್ರಧಾನವಾಗಿರುವವರಲ್ಲಿ ಕರ್ಮಯೋಗಿಗಳಿಗೆ ಬೇಕಾದ ತೇಜಸ್ಸು, ಜ್ಞಾನಯೋಗಿಗಳಲ್ಲಿ ಬೇಕಾದವರಿಗೆ ಜ್ಞಾನಯೋಗದ ತೇಜಸ್ಸು, ಅಂದ್ರೆ ಬುದ್ಧಿ ಮತ್ತು ತೇಜಸ್ಸು ಜ್ಞಾನ ಮತ್ತು ಕರ್ಮಗಳನ್ನ ಪ್ರಕಟಪಡಿಸುವಂತದ್ದು. ದೇಹಬಲ, ಆತ್ಮಬಲ ಇದೆರಡನ್ನೂ ಪೂರ್ಣವಾಗಿ ತುಂಬಿಕೊಂಡದ್ದ ಶಕ್ತಿಗೆ ತೇಜಸ್ ಅಂತ ಹೆಸರು. ಹಾಗಾಗಿ ಭಗವಂತನನ್ನ ಜ್ಞಾನದ ಕಡಲಾದ್ರಿಂದಾಗಿ ಬುದ್ಧಿ ಎಂದ್ರು, ಆತ್ಮಬಲದ ಒಳ ತತ್ವವನ್ನ ಪ್ರಕಟಪಡಿಸುವ ಶಕ್ತಿ ಆದ್ರಿಂದಾಗ ಅವನನ್ನ ತೇಜಸ್ ಅಂತಂದ್ರು. ಹೀಗೆ ಭಗವಂತನ ಗುಣವನ್ನ ಚಿಂತಿಸಿದಷ್ಟು ಕೂಡ ಮುಗಿಯದೇ ಇರುವ ರೀತಿಯಲ್ಲಿ ಈ ವರ್ಣನೆ ಬಂದಿದೆ. ಮತ್ತಷ್ಟು ಸಂಗತಿಯನ್ನ ಮುಂದಿನ ಹಾಡಿನ ಚಿಂತನೆ ಮಾಡಿದ ನಂತರ ಇಲ್ಲಿಗೆ ಶ್ಲೋಕ ಸಾಕು. ಇನ್ನೊಂದೆರಡು ಹಾಡು ಕೇಳಿ ಬಳಿಕ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡಬಹುದು. ಯಾರಾದ್ರೂ ಹಾಡೋರಿದ್ದೀರಾ? ವಾಣಿಯವರು ಇನ್ನೊಂದು ಹೇಳ್ಬೋದಾ? ನಮಸ್ತೆ. ಒಂದ್ ನಿಮಿಷ ಟೈಮ್ ಕೊಡಿ, ಪುಸ್ತಕ ತಗೋತೀನಿ, ಅಷ್ಟು ನೆನಪಿಲ್ಲ ಸಾಹಿತ್ಯ. ಒಂದೇ ನಿಮಿಷ. ಓಕೆ. ಯಮನೆಲ್ಲು ಕಾಣನೆಂದು ಹೇಳಬೇಡ, ಯಮನೇ ಶ್ರೀರಾಮಚಂದ್ರ ಸಂದೇಹ ಬೇಡ.
ಯಮನೆಲ್ಲು ಕಾಣನೆಂದು ಹೇಳಬೇಡ. ಯಮನೇ ಶ್ರೀರಾಮಚಂದ್ರ ಸಂದೇಹ ಬೇಡ. ನಂಬಿದ ವಿಭೀಷಣಗೆ ರಾಮನಾದ, ನಂಬದಿದ್ದ ರಾವಣಗೆ ಯಮನೇ ಆದ. ಯಮನಲ್ಲು ಕಾಣನೆಂದು ಹೇಳಬೇಡ. ಯಮನೇ ಶ್ರೀರಾಮಚಂದ್ರ ದೇಹ ಬೇಡ. ನಂಬಿದ ಅರ್ಜುನಗೆ ಬಂಟನಾದ, ನಂಬದಿದ್ದ ಕೌರವಗೆ ಕಂಟಕನಾದ. ಯಮನಲ್ಲು ಕಾಣನೆಂದು ಹೇಳಬೇಡ. ಯಮನೇ ಶ್ರೀರಾಮಚಂದ್ರ ನಂಬಿದ ಉಗ್ರಸೇನಗೆ ಮಿತ್ರನಾದ, ನಂಬದಿದ್ದ ಕಂಸನಿಗೆ ಆದ. ಯಮನಲ್ಲು ಕಾಣನೆಂದು ಹೇಳಬೇಡ. ಯಮನೇ ಶ್ರೀರಾಮಚಂದ್ರ ಸಂದೇಹ ಬೇಡ. ನಂಬಿದ ಬಾಲಕಗೆ ಹರಿಯಾದ, ನಂಬದಿದ್ದ ಅವನ ಪಿತಗೆ ಅರಿಯಾದ. ನಂಬಿದ ಬಾಲಕಗೆ ಹರಿಯಾದ, ನಂಬದಿದ್ದ ಅವನ ಪಿತಗೆ ಅರಿಯಾದ. ನಂಬಿದವರ ಸಲಹುವ ನಮ್ಮ ದೊರೆಯ ಅಂಬುಜಾಕ್ಷ ಪುರಂದರ ವಿಠಲರಾಯ. ಯಮನಲ್ಲು ಕಾಣನೆಂದು ಹೇಳಬೇಡ. ಯಮನೇ ಶ್ರೀರಾಮಚಂದ್ರ ಸಂದೇಹ ಬೇಡ. ಧನ್ಯವಾದಗಳು. ಕೃತಜ್ಞತೆಗಳು. ಯಾರಾದ್ರೂ ಒಂದು ಮಂಗಳ ಗೀತೆ ಹಾಡ್ಬೋದಾ? ಜೋಜೋ ಅಥವಾ ಮಂಗಳ ಗೀತೆ ಅರೆ ಮತ್ತೊಂದು ಒಂದು ಭಮತಿ ಹೇಳಿ ಹಾಡ್ತೀನಿ, ಹೇಳಿ ಒಂದು ಹೇಳಿ. ನಿಮಿಷ. ಸರಿ. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ, ಗಿರಿಯ ಬೆನ್ನಲಿ ಬುದ್ಧ ಕೂರ್ಮನಿಗೆ, ಧರೆಯನ್ನು ಧರಿಸಿದ ವರಹವತಾರಗೆ, ತರಳದ ಕಾಯ್ದ ಶ್ರೀ ನರಸಿಂಹಗೆ. ಮಂಗಲಂ ಜಯ ಮಂಗಲಂ, ಮಂಗಲಂ ಜಯ ಮಂಗಲಂ. ಭೂಮಿಯ ದಾನವ ಬೇಡಿದಗೆ, ಆ ಮಹಾಕ್ಷತ್ರಿಯದ ಗೆಲಿದವಗೆ, ರಾಮಚಂದ್ರನೆಂಬ ದಶರಥ ಸುತನಿಗೆ, ಭಾಮೆಯ ರಸ ಗೋಪಾಲ ಕೃಷ್ಣಗೆ. ಮಂಗಲಂ ಜಯ ಮಂಗಲಂ, ಮಂಗಲಂ ಜಯ ಮಂಗಲಂ. ಬತ್ತಲೆ ನಿಂತಿಹ ಬೌದ್ಧನಿಗೆ, ಉತ್ತಮ ಹಯವೇರಿದ ಕಲ್ಪಿಗೆ, ಹತ್ತಿರ
ರಸರಹಿತ ಕರ್ತೃ ಶ್ರೀ ಪುರಂದರ ವಿಠಲನಿಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಮಂಗಲಂ. ಧನ್ಯವಾದ ಆಚಾರ್ಯ. ಕೃತಜ್ಞತೆಗಳು. ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇವತ್ತಿನ ಈ ಗೀತಾ ಚಿಂತನ ಮತ್ತು ಭಜನ ಕಾರ್ಯಕ್ರಮದ ಎಲ್ಲ ಕಾರ್ಯದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ವಿನಾಯಕ್ ಅವರು ಹಾಡ್ತೀರಾ? ವಿನಾಯಕ್ ಅವರು ಪರವಾಗಿಲ್ಲ ಆಚಾರ್ಯರೇ, ಮಂಗಳ ಆಯ್ತಲ್ಲ, ಮುಂದಿನ ನೀವು ಇನ್ನೊಂದು ಮಂಗಳ ಹೇಳ್ಬೋದು, ಇನ್ನೊಂದು ಮಂಗಳ ಗೀತೆ ಹೇಳ್ಬೋದು. ಅಥವಾ ಅದನ್ನೇ ಹೇಳಿ, ಪಾಪಗಳು ಮಾಡಿದ್ದು ಸಾಕು ಅಂತ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಸೃಷ್ಟೀಶನೇ ಎನ್ನ ಉದ್ಧರಿಸಬೇಕು. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ. ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ ಹಡೆದ ತಾಯಿಯ ಕೂಡೆ ಹಗೆ ಮಾಡಿದೆ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ತಂದೆ ತಾಯಿಯ ಸೇವೆ ಒಂದು ದಿನ ಮಾಡಲಿಲ್ಲ, ಮಂದ ಭಾಗ್ಯಗೆ ಬವಣೆ ತಪ್ಪಲಿಲ್ಲ. ಹಿಂದೆ ಮಾಡಿದ ದೋಷ ಒಂದು ಬಿಡದರು ಹಿದೆನು, ತಂದೆ ಪುರಂದರ ವಿಠಲ ನೀಯನ್ನ ಸಲಹೋ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಸೃಷ್ಟೀಶನೇ ಎನ್ನ ಉದ್ಧರಿಸಬೇಕು. ಉದ್ಧರಿಸಬೇಕು, ಉದ್ಧರಿಸಬೇಕು. ಧನ್ಯವಾದಗಳು. ಕೃತಜ್ಞತೆಗಳು. ಅಪರ್ಣವರು ಮಂಗಳ ಗೀತೆ ಹೇಳ್ಬೋದಾ? ಕೇಳಿಸ್ತಾ ಇದೆಯಾ ಆಚಾರ್ಯರೇ? ಕೇಳಿಸ್ತಿದೆ, ಹೇಳಿ. ನಿಮಿಷ.
रामचन्द्राय जनकराजजामनोहराय मामकाभीष्टदाय महितमङ्गलम् कोसलेशाय मन्दहासदासपोषणाय वासवादिविनुतसत्वराय मङ्गलम् चारुमेघरूपाय चन्दनादिचर्चिताय हारकटकशोभिताय भूरिमङ्गलम् ललितरत्नकुण्डलाय तुलसीवनमालाय जलजसदृशदेहाय चारुमङ्गलम् देवकीसुपुत्राय देवदेवोत्तमाय भावज गुरुवराय भव्यमङ्गलम् पुण्डरीकाक्षाय पूर्णचन्द्रवदनाय अण्डजवाहनाय अतुलमङ्गलम् विमलरूपाय विविधवेदान्तवेद्याय सुमुखचित्तकामिताय शुभ्रमङ्गलम् रामदासाय मृदुल हृदय कमलवासाय स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् ಕೃತಜ್ಞತೆ. ಎಲ್ಲರಿಗೂ ಮತ್ತೊಮ್ಮೆ ಹರಿದಿನದ ಶುಭ ಅವಸರದಲ್ಲಿ ಭಗವಂತನ ಗುಣಗಾನಕ್ಕಾಗಿ ಇಷ್ಟೊತ್ತು ಜೊತೆಯಾಗಿದ್ದಕ್ಕೆ ಕೃತಜ್ಞತೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.